ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KAS ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು 19th of August 2025 ಇವತ್ತಿನ ಪ್ರಜಾವಾಣಿ ಮತ್ತು ಹಿಂದೂ ಪೇಪರ್ನಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿದ್ದಾವೆ ನಾನು ಒನ್ ಬೈ ಒನ್ ಆಗಿ ಹೇಳ್ತಾ ಹೋಗ್ತೀನಿ. ಫಾಸ್ಟ್ಯಾಗ್ ಪಾಸ್ 1 ವರ್ಷದ ವಾರ್ಷಿಕ ಪಾಸ್ 3000 rupeesಗೆ 200 ಟೈಮ್ಸ್ ನೀವು ಒಂದು ಟೋಲ್ನ ಕ್ರಾಸ್ ಮಾಡ್ಬೋದು ಅಂತ. ಇದಕ್ಕೆ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಸಪ್ರೇಟ್ ಆಗಿನೇ ಒಂದು ವಿಡಿಯೋ ಮಾಡಿದ್ದೇನೆ. ಯು ಕ್ಯಾನ್ ವಾಚ್ ದ್ಯಾಟ್ ಗೈಸ್. ಓಕೆ, ನೀವು ಅದನ್ನು ನೋಡಬಹುದು. ಧರ್ಮಸ್ಥಳ ಶವಸೋಧಕ್ಕೆ ವಿರಾಮ. ಎಸ್, ಪರ ಮತ್ತು ವಿರೋಧ ಚರ್ಚೆಗಳು ನಡೀತಿದ್ದಾವೆ. ಕೆಲವೊಂದಿಷ್ಟು ಜನ ಎದಕ್ಕೆ SIT ಮಾಡಿದ್ರಿ ಅಂತ, ಇನ್ನೂ ಕೆಲವೊಂದಿಷ್ಟು ಜನ ನೀವೇ ಮಾಡಂತ ಹೇಳಿರಿ ಅಂತ. ಇವೆರಡೂ ಒಂದು ಪಕ್ಷಗಳ ನಡುವೆ ಗುದ್ದಾಟ ನಡೆದಿದೆ. ಎನಿವೆ, ಒಬ್ರು ಯಾರೋ ಬಂದು ಮುಸುಗುದಾರಿ ಬಂದು ನಾನು ಅದನ್ನು ಮಾಡಿದ್ದೀನಿ ಇಷ್ಟು ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ಸರ್ಕಾರ ಕೂಡ ಈ ಒಂದು SITಯನ್ನು ರಚನೆ ಮಾಡಿದೆ. ನೀವು ಹೇಳ್ಬೋದು ಸರ್, ಅಲ್ಲಿ ಕೊಲೆ ಕೂಡ ಆಗಿದೆ ಮತ್ತು ರೇಪ್ ಕೂಡ ಆಗಿದೆ. ದೇಶಾದ್ಯಂತ ಭಾಳ ಕಡೆ ರೇಪ್ ಆಗ್ತಾ ಇದ್ದಾವೆ ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ್ಯಾಟ್ ಆಸ್ ವೆಲ್. ಎಸ್, ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗಬೇಕು ಅಂತ ನನಗನ್ಸುತ್ತೆ. ಆದರೆ ಆ ಒಂದು ಪ್ಲೇಸ್ನಲ್ಲಿ ಅಷ್ಟು ಈಸಿ ಇರಲಿಕ್ಕಿಲ್ಲ. ಆ್ಯಂಡ್ ಎಸ್, ಸೋ ಮೆನಿ ಥಿಂಗ್ಸ್ಗಳು ನಡೀತಿದ್ದಾವೆ. ಅದ್ರ ಬಗ್ಗೆ ಫಸ್ಟ್ ಆರ್ಟಿಕಲ್ ಬಂದಿದೆ. ನೆಕ್ಸ್ಟ್, ಬೆಂಗಳೂರಿನ ಹೆಬ್ಬಾಳ್ ಜಂಕ್ಷನ್ನಲ್ಲಿ ಒಂದು ಹೊಸ ಫ್ಲೈಓವರ್ ಓಪನಿಂಗ್ ಮಾಡಿದ್ದಾರೆ. ಆ್ಯಂಡ್ ಏನೋ 2 ಗದೆ ಹಿಡ್ಕೊಂಡು CM DCM ಇಬ್ಬರಿಗೂ ಗುದ್ದಾಟ ನಡೆದಿದೆ. ನಾನು CM, ನೀನು DCM, ನೀನು CM, ನಾನು DCM ಅಂತ. ಓಕೆ, ಸೊ ಲೆಟ್ ಸಿ ಎಲ್ಲಿಗೆ ಹೋಗುತ್ತೆ ನೋಡೋಣ. ನೆಕ್ಸ್ಟ್, CEC ಚೀಫ್ ಎಲೆಕ್ಷನ್ ಕಮಿಷನರ್ ವಿರುದ್ಧ ವಾಗ್ದಂಡನೆಗೆ ಇಂಡಿಯಾ ಚಿಂತನೆ. ಓಕೆ, ಇಂಪೀಚ್ ಮಾಡಬೇಕು ಯಾರನ್ನ, ಚೀಫ್ ಎಲೆಕ್ಷನ್ ಕಮಿಷನರ್ನ ಅಂತ ಇಂಡಿಯಾ ಈ ಒಂದು ಸಂಘಟನೆ ಏನಿದೆ ಮೀನ್ಸ್ ದ ಕೋalition ಪಕ್ಷ ಇದು ಏನಿದೆ, ಕೂಟ ಏನಿದೆ, ಅವರು ಪ್ರಯತ್ನ ಮಾಡ್ತಿದ್ದಾರೆ. ಯಾಕೆ ಅಂದರೆ ನೋಡಿ, ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದ್ದಾರೆ, ರಾಹುಲ್ ಗಾಂಧಿ ಅವರು ಅಷ್ಟೆಲ್ಲ ಎಲಿಗೇಷನ್ ಹಾಕಿದರೆ ಅದಕ್ಕೆ ಆನ್ಸರ್ ಮಾಡಿಲ್ಲ ಮತ್ತು ಅದಕ್ಕೆ ಉತ್ತರವಾಗಿ ರಾಹುಲ್ ಗಾಂಧಿನೇ ಕ್ಷಮೆ ಕೇಳಬೇಕು, ಇಲ್ಲ ಅಫಿಡವಿಟ್ ಬರೆದು ಕೊಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಈಗ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾನ ಏನಾದರೂ ಇಂಪೀಚ್ ಮಾಡಬೇಕು ಅಂದರೆ, ತೆಗೆದು ಹಾಕಬೇಕು ಅಂದರೆ, ಒಬ್ಬ ಸುಪ್ರೀಂ ಕೋರ್ಟಿನ ಜಡ್ಜನ್ನು ತೆಗೆದು ಹಾಕುವಂಥ ಪ್ರೊಸೀಜರ್ ಹೆಂಗಿದೆಯೋ ಅದೇ ಥರನೇ ಈ ಪ್ರೊಸೀಜರ್ ಕೂಡ ಇರೋದನ್ನು ನಾವು ಕಾಣ್ತೀವಿ ಗೈಸ್. ನೋಡೋಣ ಇನ್ ಕೇಸ್ ಅಲ್ಲಿವರೆಗೂ ಹೋದರೆ. ಆ್ಯಂಡ್ ವಿ ಹ್ಯಾವ್ ಟು ಚೆಕ್ ಈ ಒಂದು ವಿರೋಧ ಪಕ್ಷಗಳಿಗೆ ಅಷ್ಟು ಸ್ಟ್ರೆಂತ್ ಇದೆಯಾ, ಓಕೆ, ಅಂದರೆ ಅಷ್ಟು ಇವ್ರ ಕಡೆ ಸೀಟ್ಸ್ ಇದಾವ, ಅದನ್ನು ಕೂಡ ನಾವು ನೋಡಬೇಕಾಗಿದೆ. ನೆಕ್ಸ್ಟ್, ತ್ರಿಪಕ್ಷೀಯ ಮಾತುಕತೆಗೆ ಒಲವು. ನೋಡಿ, ಡೊನಾಲ್ಡ್ ಟ್ರಂಪ್ ಹೆಂಗಾದರೂ ಮಾಡಿ ಒಟ್ಟು ನೊಬೆಲ್ ಪೀಸ್ ಪ್ರೈಸ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದಾನೆ. ಅದಕ್ಕೆ ಪುಟಿನ್ ಅವರನ್ನು ಕೂಡ ಕರೆಸಿ ಮಾತಾಡಿದ್ದಾನೆ. ಈಗ ಜೆಲ್ನೆಸ್ಕಿ ಕೂಡ ಕರೆಸಿ ಮಾತಾಡ್ತಿದ್ದಾರೆ. ಈ ಒಂದು ಯುಕ್ರೇನ್ನ ಪ್ರೈಮ್ ಮಿನಿಸ್ಟರ್ ಇಲ್ಲಿವರೆಗೂ ನೋಡ್ರಿ, ಅವರು ಬರೀ ಜಸ್ಟ್ ಟಿ ಶರ್ಟ್ ಹಾಕ್ಕೊಂಡು ಎಲ್ಲ ಕಡೆ ಅಡ್ಡಾಡ್ತಿದ್ರು. ಈಗ ಕೋಟ್ ಹಾಕ್ಕೊಂಡು ಬರೋಂಗೆ ಮಾಡಿದ್ದಾನೆ. ಆ್ಯಂಡ್ ಈವನ್ ಇಂಡಿಯಾಕ್ಕೂ ಕೂಡ, ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಯುದ್ಧನ ನಾನೇ ತಡೆದಿದ್ದು ಅಂತ ಅಗೇನ್ ಆ್ಯಂಡ್ ಅಗೇನ್ ಟ್ರಂಪ್ ಹೇಳ್ತಿದ್ದಾನೆ. ಸೊ ದ್ಯಾಟ್ ಜಗತ್ತಿಗೆ ಈ ಶಾಂತಿಯನ್ನು ಪ್ರೀಚ್ ಮಾಡ್ತಿದ್ದಾನೆ ಅಂಥೇಳಿ ನೊಬೆಲ್ ಪೀಸ್ ಪ್ರೈಸ್ ತಗೋಬೇಕು ಅನ್ನೋದು ಇವರ ಉದ್ದೇಶ ಇದೆ. ಆ್ಯಂಡ್ ಡೊನಾಲ್ಡ್ ಟ್ರಂಪ್ ಜೆಲ್ನೆಸ್ಕಿನ ಕರ್ಕೊಂಡು ಮಾತಾಡ್ತಿದ್ದಾರೆ. ಆ್ಯಂಡ್ ಜೆಲ್ನೆಸ್ಕಿ ಹೇಳೋದೇನು ಅಂದರೆ, ಯುಕ್ರೇನಿಂದ ರಷ್ಯಾ ಯಾವ್ಯಾವ ಪ್ರದೇಶಗಳನ್ನು ಗೆದ್ದುಕೊಂಡಿದೆ, ಇವತ್ತು ಅದರ ಅಂಡರ್ ಇಟ್ಕೊಂಡಿದೆ, ಆ ಒಂದು ಪ್ರದೇಶಗಳನ್ನು ವಾಪಸ್ ಕೊಡಬೇಕು ಅಂತ ಜೆಲ್ನೆಸ್ಕಿಯ ಒಂದು ಡಿಮ್ಯಾಂಡ್ ಇದೆ. ಇದನ್ನು ಟ್ರಂಪ್ ಹೇಳಿದ್ದಾನೆ, ಇದು ಪಾಸಿಬಲ್ ಇಲ್ಲ ಅಂತ. ಅದು ಆದಮೇಲೆ ಯುದ್ಧವನ್ನು ಕೊನೆಗೊಳಿಸಲಿಕ್ಕೆ ಟ್ರಂಪ್ ಮಾಡ್ತಾ ಇರುವಂಥ ಪ್ರಯತ್ನದಲ್ಲಿ ಇವನ್ ನೇಟೋ ಗುಂಪಿಗೆ ಯುಕ್ರೇನ್ ಜಾಯಿನ್ ಆಗಬೇಕು ಅಂತ ಯುಕ್ರೇನ್ದು ಉದ್ದೇಶ ಇದೆ. ಅದಕ್ಕೂ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾನೆ, ನೋ, ನೀನು ನೇಟೋಗೆ ಜಾಯಿನ್ ಆಗುವಂಗೆ ಅವಶ್ಯಕತೆ ಇಲ್ಲ, ಬದಲಾಗಿ ಅಮೇರಿಕನ್ ಫೋರ್ಸಸ್ನ ನಾನು ಯುಕ್ರೇನ್ ಒಳಗೆ ಇಡ್ತೀನಿ, ಸೊ ನಿಮಗೆ ಸೆಕ್ಯೂರಿಟಿ ಕೊಡ್ತಾರೆ ಅವರು ಅಂತ ಹೇಳ್ತಿದ್ದಾನೆ. ಎಂಡ್ ಆಫ್ ದಿ ಡೇ ಡೊನಾಲ್ಡ್ ಟ್ರಂಪ್ ಅವರ ಒಂದು ಲಾಭವನ್ನು ನೋಡ್ತಿದ್ದಾರೆ. ಓಕೆ, ಪುಟಿನ್ ಜೊತೆಗೇನು ಮಾತನಾಡಿದ್ದೇನೆ, ಎಲ್ಲ ಆಗಿದೆ, ಈಗ ಯುದ್ಧವನ್ನು ಮುಗಿಸ್ರಿ, ನೀವು ಜಲ್ದಿ ಯುದ್ಧವನ್ನು ಮುಗಿಸ್ಬಿಟ್ರಿ ಅಂದರೆ ನಾನೇ ನಿಮ್ಮ ಯುದ್ಧ ಮುಗಿಸೋಕ್ಕೆ ಕಾರಣ ಅಂತ ಗೊತ್ತಾಗ್ಬಿಟ್ರೆ ನನಗೆ ನೊಬೆಲ್ ಪ್ರೈಸ್ ಬರ್ತದೆ. ಅದು ಡೊನಾಲ್ಡ್ ಟ್ರಂಪ್ ಅವರ ಉದ್ದೇಶ ಕೂಡ ಆಗಿದೆ ಗೈಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ತ್ರಿಪಕ್ಷೀಯ ಮಾತುಕತೆಗಳನ್ನ ಮಾಡಿ
ಆದಷ್ಟು ಬೇಗ ಇದನ್ನು ಮುಗಿಸ್ಬೇಕು ಅಂತ ಮಾಡಿದ್ದಾರೆ. ಎನಿವೆ ವಾಟ್ ಎವರ್ ಪರ್ಪಸ್, ಯಾವುದೇ ಕಾರಣಕ್ಕಿರಲಿ ಯುದ್ಧವನ್ನು ತಡೆದ್ರೆ ಸಾಕು. ಬಿಕಾಸ್ ಲಾಸ್ಟ್ 3 ಇಯರ್ಸಿಂದ ಇಟ್ ಈಸ್ ಇನಫ್. ರಷ್ಯಾದವರು ಕೂಡ ಬಹಳಷ್ಟು ಲಾಸಲ್ಲಿ ಹೋಗಿದ್ದಾರೆ. ಯುಕ್ರೇನ್ ಕೂಡ ಬೇಕಾದಷ್ಟನ್ನು ಕಳ್ಕೊಂಡಿದೆ ಗೈಸ್. ಓಕೆ, ನೆಕ್ಸ್ಟ್, ಒಳ ಮೀಸಲು ಸಂಪುಟ ಸಭೆಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ. ಈ ಟಿಪ್ಪಣಿ ಒಳಗೆ ಏನಿದೆ ಅಂದರೆ ನೋಡಿ, 2011 ಜನಗಣತಿಯಂತೆ ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಮತ್ತು ಪರಿಶಿಷ್ಟ ಜಾತಿ ಎಂದು ನಮೂದಿಸುವವರ ಒಟ್ಟು ಜನಸಂಖ್ಯೆ 44.67 ಲಕ್ಷ, ಅಂದರೆ 43% ಪ್ರಸ್ತುತ ಸಮೀಕ್ಷೆಯಲ್ಲಿ ತಿಳಿದು ಬಂದಿದ್ದು, ಅವರ ಮೂಲ ಜಾತಿಯನ್ನು ಅವರು ತಿಳಿಸಿಲ್ಲ. ಮೂಲ ಜಾತಿಯನ್ನು ತಿಳಿಸದೇ ಇರೋರಿಗೆ 1% ಮೀಸಲಾತಿಯನ್ನು ನೀಡಲಾಗಿದೆ. ಸೊ ಈ ಒಂದು ನಾಗಮೋಹನ್ ದಾಸ್ ಕಮಿಟಿಯ ಒಂದು ರೆಕಮೆಂಡೇಶನ್ ಇದೆ, ಇದನ್ನು ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ, ಇದು ಸೈಂಟಿಫಿಕ್ ಆಗಿಲ್ಲ, ವೈಜ್ಞಾನಿಕವಾಗಿಲ್ಲ, ಓಕೆ ಅಂತ ಕೆಲವೊಂದು ಬಲಗೈ ಜಾತಿಗಳು ವಿರೋಧವನ್ನು ಮಾಡಿದರೆ, ಎಡಗೈ ಜಾತಿಗಳು ಜಾರಿಗೆ ತರಬೇಕು, ಜಾರಿಗೆ ಮಾದಿಗರ ಸಮುದಾಯ ಒತ್ತಾಯ. ಮಾದಿಗರು ಹೇಳ್ತಿದ್ದಾರೆ ಜಾರಿಗೆ ತಗೊಂಬರ್ರಿ ಅಂತ. ಬಲಗೈ ಸಮುದಾಯಗಳು ಹೇಳ್ತಿದ್ದಾವೆ ಇಲ್ಲ, ಬಲಗೈ ಸಮುದಾಯಗಳಿಗೆ ಇದು ಮೋಸ ಆಗ್ತಿದೆ. 101 ಜಾತಿಗಳಲ್ಲಿ 90 ಜಾತಿಗಳು ಈ ಬಲಗೈ ಸಮುದಾಯದಲ್ಲಿ ಬರ್ತವೆ. ಇವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಸಾಮಾಜಿಕ ನ್ಯಾಯ ದೊರೆತಿಲ್ಲ. ಓಕೆ, ಈ ಜನಾಂಗದವರು ಇನ್ನೂ ಹಿಂದುಳಿದಿದ್ದಾರೆ ಅಂತ ಇವರ ಒಂದು ವಾದ ಇದೆ. ವಾದ ವಿವಾದಗಳು ಮುಂದುವರಿತಾ ಇದ್ದಾವೆ. 19ನೇ ತಾರೀಕು ಮೀಟಿಂಗ್ ಅಂತ ಹೇಳಿದ್ದಾರೆ. ಆ್ಯಂಡ್ ಏನಾಗುತ್ತೆ ನೋಡೋಣ. ಇದಕ್ಕೆ ಸಪ್ರೇಟ್ ಬೇಕಾದರೆ ವಿಡಿಯೋ ಮಾಡ್ತೀನಿ. ಬಿಕಾಸ್ ಇದನ್ನೆಲ್ಲ ಹೇಳಿದರೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ನನಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬೇಕು. ಸೊ ಬೆಟರ್ ಸಪ್ರೇಟ್ ವಿಡಿಯೋ ಮಾಡಿರ್ತೀನಿ. ಏನೇನಿದೆ, ಎ ವರ್ಗ ಅಂದ್ರೇನು, ಬಿ ವರ್ಗ ಅಂದ್ರೇನು, ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಸಪ್ರೇಟಾಗಿ ಹೇಳ್ತೀನಿ ಗೈಸ್. ಓಕೆ, ನೆಕ್ಸ್ಟ್, ಕೇಂದ್ರ ಸರ್ಕಾರದ ಸಾಲ ಗಣನೀಯ ಏರಿಕೆ. ಗೈಸ್ ನೋಡ್ರು, ಕಳೆದ 10 ವರ್ಷದಲ್ಲಿ ಕೇಂದ್ರ ಸರ್ಕಾರ ಮಾಡಿದಂಥ ಸಾಲ ಎಷ್ಟು ಅಂದರೆ 130 ಲಕ್ಷ ಕೋಟಿ. ಇದನ್ನು ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದಾರೆ ಪಾರ್ಲಿಮೆಂಟಲ್ಲಿ. ಓಕೆ, ಕೇಂದ್ರ ಸರ್ಕಾರದ ಸಾಲ ಕಳೆದ 10 ವರ್ಷಗಳಲ್ಲಿ 130 ಲಕ್ಷ ಕೋಟಿಗೆ ಹೆಚ್ಚಳ ಆಗಿದೆ. ಓಕೆ, ಪ್ರಶ್ನೋತ್ತರದ ವೇಳೆ ಇದನ್ನು ಹೇಳಿದೆ. ಅಷ್ಟೇ ಅಲ್ಲ, ಅತಿ ಹೆಚ್ಚು ಸಾಲಗಳನ್ನು ತೆಗೆದುಕೊಂಡಂಥ ರಾಜ್ಯಗಳ ಪಟ್ಟಿಯನ್ನು ನಾವು ನೋಡೋದಾದರೆ ತಮಿಳುನಾಡು ಮೊದಲಿದೆ, ಅದು ಆದಮೇಲೆ ಉತ್ತರ ಪ್ರದೇಶ ಇದೆ, ಅದು ಆದಮೇಲೆ ಮಹಾರಾಷ್ಟ್ರ ಇದೆ. ನೆಕ್ಸ್ಟ್ 4ನೇ ಸ್ಥಾನದಲ್ಲಿ ಕರ್ನಾಟಕನೇ ಇದೆ ಅತಿ ಹೆಚ್ಚು ಸಾಲವನ್ನು ತೆಗೆದುಕೊಂಡಿದ್ದರಲ್ಲಿ. ಓಕೆ, ಸೊ ಕರ್ನಾಟಕ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಆ್ಯಂಡ್ ಇದನ್ನು ಕೂಡ ಚಾಮರಾಜನಗರ ಸಂಸದ ಸುನೀಲ್ ಬೋಸ್ ಕೇಳಿದ ಪ್ರಶ್ನೆಗೆ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಉತ್ತರವನ್ನು ನೀಡಿದ್ದಾರೆ ಗೈಸ್. ಇಂಪಾರ್ಟೆಂಟ್, ಇದನ್ನು ನೆನಪಿಟ್ಕೊಳ್ರಿ. ಬರೀ ವಿಕಸಿತ ಭಾರತ ಆಕ್ಕೈತಿ, ನಮ್ಮ ದೇಶ ಅದು ಆಕ್ಕೈತಿ ಇದು ಆಕ್ಕೈತಿ ಆಗೋದಿಲ್ಲ. ಸಾಲನೂ ಕೂಡ ನೋಡ್ರಿ. ಆ್ಯಂಡ್ ಎದಕ್ಕೆ ತೊಗೊಂಡಿದ್ದಾರೆ, ಏನು ಮಾಡ್ತಿದ್ದಾರೆ, ವಿ ಹ್ಯಾವ್ ಟು ಲುಕ್ ಆಟ್ ದ್ಯಾಟ್ ಆಸ್ ವೆಲ್. ನೆಕ್ಸ್ಟ್, ಹೊಸ ಪಥ ಸಂಚಾರಕ್ಕೆ ಮುಕ್ತ. ಓಕೆ, 1.5 ಕಿಲೋಮೀಟರ್ ಸುರಂಗ ರಸ್ತೆನ ಓಪನಿಂಗ್ ಮಾಡಿದ್ದಾರೆ. ಗುಡ್. ಬಟ್ ಓಪನಿಂಗ್ ಮಾಡಿದ ನೆಕ್ಸ್ಟ್ ದಿನವೇ ಮತ್ತೆ ಸೇಮ್ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಪಬ್ಲಿಕ್ ವೆಹಿಕಲ್ಸ್ನ ಉಪಯೋಗ ಮಾಡಬೇಕು ಆ್ಯಂಡ್ ಪ್ರೈವೇಟ್ ವೆಹಿಕಲ್ಸ್ನ ಆದಷ್ಟು ಕಡಿಮೆ ಮಾಡಬೇಕು ಅನ್ನೋದೇ ಇದಕ್ಕೆ ಇಂಪಾರ್ಟೆಂಟ್ ಗೈಸ್. ಅಂದರೆ ಮಾತ್ರ ಟ್ರಾಫಿಕ್. ಕಾಲೆಗಳ ದುರಸ್ತಿಗೆ ಯಾರು ಹೊಣೆ, ಇದರ ಡಿಬೇಟ್ ನಡೆದಿದೆ. ನಮ್ಮ ಈ ಒಂದು ಮಾನ್ಸೂನ್ ಸೆಷನ್ ನಡೆದಿದೆ. ಅದರೊಳಗೆ ಕರ್ನಾಟಕದೊಳಗೆ 36,000 ಕೊಠಡಿಗಳು ಕೊರತೆ ಇದ್ದಾವೆ. ಇಲ್ಲಿ 36,000 ಕೊಠಡಿಗಳು ಮಾತ್ರ ಅಲ್ಲ, 70,000 ಶಿಕ್ಷಕರ ಪೋಸ್ಟ್ಗಳು ಖಾಲಿ ಇದ್ದಾವೆ. ಆದರೆ ಸರ್ಕಾರ ನೋಡಿದರೆ ನಾವು ಫ್ರೀ ಬಸ್ ಕೊಟ್ಟೇವಿ, ಆಮೇಲೆ ಮಂತ್ಲಿ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟಿದ್ದೀವಿ, ವಿದ್ಯುತ್ ಫ್ರೀ ಕೊಟ್ಟಿದ್ದೀವಿ. ಹೀಗಾಗಿ ಕರ್ನಾಟಕ ಸರ್ಕಾರ ಬೆಸ್ಟ್ ಸರ್ಕಾರ ಅಂತ ಹೇಳ್ಕೊಟ್ಟು ಅಡ್ಡಾಡ್ತಾ ಇದೆ. ಆದರೆ ಇಲ್ಲಿ ನೋಡಿದರೆ ಅದೇ ಮಕ್ಕಳು ಶಾಲೆಗೆ ಹೋಗಿ ಸರಿಯಾಗಿ ಓದಲಿಕ್ಕೆ ಒಂದು ಕೊಠಡಿ ಇಲ್ಲ, ಕಲಿಸ್ಲಿಕ್ಕೆ ಶಿಕ್ಷಕರಿಲ್ಲ. ಅದರ ಮೇಲೆ ಇವರ ವಿಚಿತ್ರ ಪಾಲಿಸೀಸ್. 3 ಭಾಷಾ ನೀತಿಯನ್ನು ತೆಗೆದು 2 ಭಾಷಾ ನೀತಿಯನ್ನು ಮಾಡಬೇಕಂತಿದ್ದಾರೆ. ನೀವು ಎಲ್ಲಿವರೆಗೂ ಏನು ಕೇಳದೆ ಏನು ಹೇಳಿದೆ ಸುಮ್ಕೊಂಡಿರ್ತೀರೋ ಅಲ್ಲಿವರೆಗೂ ನಿಮ್ಮ ಮಕ್ಕಳ ಭವಿಷ್ಯವನ್ನು ಕೂಡ ಇವರು ನಾಶ ಮಾಡಲಿಕ್ಕೆ ನಿಂತಿದ್ದಾರೆ ಗೈಸ್. ಆ್ಯಂಡ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸರ್ಕಾರ ತೆಗೆದುಕೊಳ್ಳುತ್ತಿರುವಂಥ ನಿರ್ಧಾರ ಸರಿಯಾಗಿಲ್ಲ ಈ ಒಂದು ನಿಟ್ಟಿನಲ್ಲಿ. ನೋಡಿ, ಇವರು
ರಾಜ್ಯದ ಒಳಗೆ ಸಂಚರಿಸುವ ಅನೇಕ ಬಸ್ಗಳಲ್ಲಿ ಫಲಕಗಳು ಇಂಗ್ಲೀಷ್ನಲ್ಲದವಂತ. ಆ ಖಾಸಗಿ ಬಸ್ಗಳ ಫಲಕಗಳನ್ನು ಕನ್ನಡದೊಳಗೆ ಮಾಡಬೇಕಂತ ಗೈಸ್. ಓಕೆ, ಬಿಡಿ ಮಲ್ಲೆ ಅವರು ಹೇಳ್ತಿದ್ದಾರೆ, ಕನ್ನಡ ಪರ ಹೋರಾಟಗಾರರಂತೆ ಇವರು. ಇನ್ನೂ ಏನೇನು ಕನ್ನಡ ಮಾಡಂತಾರೆ ಗೊತ್ತಿಲ್ಲ, ಬಟ್ ಅದನ್ನೂ ಒಂದು ಹೇಳಿದ್ದಾರೆ. ಸೇಬು ಮತ್ತು ಬಾಳೆಹಣ್ಣಿಗಿಂತಲೂ ಕಡಿಮೆ ಕ್ಯಾಲರಿ ಮತ್ತು ಸಕ್ಕರೆ ಇರುವಂಥ ಒಂದು ಸ್ಟ್ರಾಬೆರಿಯನ್ನು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಂತ ನೋಡ್ರಿ ಗೈಸ್. ಓಕೆ, ಸೊ ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟ್, ಕಿವಿಯ ಆರೋಗ್ಯಕ್ಕೆ ಕಿವಿ ಮಾತು. ಡೆಫಿನೆಟ್ಲಿ ಕಿವಿಯ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದರೆ ಒಂದು ಹೆಡ್ಫೋನ್ ಹಾಕ್ಕೊಂಡು ಎಷ್ಟು ಬೇಕಾದಷ್ಟು ಸೌಂಡ್ ಇಟ್ಕೊಂಡು ಕೂಡಿರ್ಬೇಡ್ರಿ. ಯಂಗ್ ವಯಸ್ಸಿನೊಳಗೆ ಕಿವಿ ಕಳ್ಕೊಬೇಡ್ರಿ ಗೈಸ್. ನೆಕ್ಸ್ಟ್, ಮಗುವಿನಲ್ಲಿ ಆಟಿಸಮ್ ಕಾಣಿಸಿಕೊಳ್ಳಲು ನಮ್ಮ ಸುತ್ತಮುತ್ತಲಿನ ವಾತಾವರಣ, ಪರಿಸರಗಳು ಹೇಗೆ ಪ್ರಭಾವ ಬೀರುತ್ತವೆ. ಯಾವುದಾದ್ರೂ ಮಗು ಮಾತಾಡಬೇಕಾದ್ರೆ ತೊದಲ್ತದೆ, ಕರೆಕ್ಟಾಗಿ ಮಾತಾಡೋದಿಲ್ಲ ಅಂದರೆ ಅದಕ್ಕೆ ಓನ್ಲಿ ಬಯೋಲಾಜಿಕಲ್ ರೀಸನ್ ಅಲ್ಲ, ಆ ಮಗು ಯಾರ ಜೊತೆ ಬೆರೀತಿರ್ತದೆ, ಸೊ ಏನನ್ನು ಕಲಿತಿರ್ತದೆ. ಈವನ್ ಭಾಳ ಸರ್ತಿ ಮಾತಾಡೋದನ್ನು ನೋಡಿ ಮಾತಾಡೋದನ್ನು ಕಲೀಲಿಕ್ಕೆ ಮಕ್ಕಳಿಗೆ ಬಹಳ ಹೆಲ್ಪ್ ಆಗುತ್ತೆ. ನಾವು ನೋಡಿ ಇವತ್ತು ಯಾರೋ ಒಂದೇನೋ ಅಂತಿದ್ದಾರೆ ಅಂದರೆ ಅದನ್ನು ಅಬ್ಸರ್ವ್ ಮಾಡಿ ಹೇಳ್ತಿರ್ತೀವಿ. ಸೊ ಅದರಿಂದ ಇದನ್ನು ಪೇರೆಂಟ್ಸ್ ಆದವರು ಅಬ್ಸರ್ವ್ ಮಾಡಬೇಕು. ಆಟಿಸಮ್ಗೂ ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಮೆಡಿಷನ್ ಎಲ್ಲ ಕೊಡ್ತಾರೆ, ಥೆರಪಿ ಇದ್ದಾವೆ. ಅವುಗಳನ್ನ ಮಾಡೋದ್ರ ಮೂಲಕ ಯಾವುದಾದ್ರೂ ಮಗುವಿಗೆ ಆ ಥರ ಸಮಸ್ಯೆ ಇದೆ ಅಂದರೆ ಅದನ್ನು ನಾವು ಸಾಲ್ವ್ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ನೆಕ್ಸ್ಟ್, ಜನ್ಧನ್ ಯೋಜನೆ ನೋಡಿ, ದೇಶಾದ್ಯಂತ ಫೈನಾನ್ಷಿಯಲ್ ಇನ್ಕ್ಲೂಷನ್ ಹೆಸರ ಮೇಲೆ ಜನ್ಧನ್ ಯೋಜನೆಯನ್ನು ಪ್ರಾರಂಭಿಸಲಾಗಿತ್ತು. ಆ ಜನ್ಧನ್ ಯೋಜನೆಯಲ್ಲಿ 54 ಲಕ್ಷ ಖಾತೆಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಅಂದರೆ ಅವುಗಳಿಗೆ ಯಾವುದೇ ರೀತಿಯಾದಂಥ ಚಾಲ್ತಿಯೊಳಗಿಲ್ಲ, ಅವುಗಳನ್ನ ಬಂದ್ ಮಾಡಲಾಗಿದೆ ಅಂತ ಕೂಡ ಇದೆ. ನೋಡಿ, ಇಲ್ಲೊಂದು ವಿಚಿತ್ರ ಪೋಕ್ಸೋ ಪ್ರಕರಣ ಆಗಿದೆ ಗೈಸ್ ಬೆಂಗಳೂರಲ್ಲಿ. ಏನು ಆಗಿದೆ ಅಂದರೆ, ಆಮೇಲೆ ಬೇಕಾದರೆ ನನಗೆ ಸಮಯ ಸಿಕ್ತು ಅಂದರೆ ಸಪ್ರೇಟ್ ವಿಡಿಯೋನು ಮಾಡ್ತೀನಿ. 53 ವರ್ಷದ ಒಬ್ಬಳು ಮಹಿಳೆ ಬೆಂಗಳೂರಲ್ಲಿ 13 ವರ್ಷದ ಒಬ್ಬ ಹುಡುಗನ ಜೊತೆಗೆ 13 ವರ್ಷದ ಹುಡುಗನ ಜೊತೆಗೆ ಲೈಂಗಿಕತೆಯಲ್ಲಿ ನಿರತರಾಗಿದ್ರು ಅಂತ ಹೇಳಿ ಅವ್ರ ಮೇಲೆ ಕೇಸ್ ಹಾಕಲಾಗಿದೆ. ಆ ಹುಡುಗ ಬಾಲಕನ ತಾಯಿ ಒಂದು ಪಕ್ಕದ ಮನೆಯ ಹೆಣ್ಣು ಮಗಳ ಮೇಲೆ, ಅಂದರೆ ಪಕ್ಕದ ಮನೆ 53 ವರ್ಷದ ಹೆಣ್ಣು ಮಗಳ ಮೇಲೆ ಕೇಸನ್ನು ಹಾಕಿದ್ದಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ, ಹೈಕೋರ್ಟ್ನಲ್ಲಿ ಈ ಕೇಸ್ ಹೋದಾಗ ಜಡ್ಜ್ ಹೇಳ್ತಾರೆ, ಎಂ ನಾಗಪ್ರಸನ್ನ ಅವರು ಹೇಳ್ತಾರೆ, ಬರೀ ಪುರುಷನ ವಿರುದ್ಧ ಮಾತ್ರ ಮಹಿಳೆ ಈ ಒಂದು ರೇಪ್ ಕೇಸ್ನ ಹಾಕಬೇಕು ಅಂತ ಇದೆ ಅಲ್ವಾ. ಪೋಕ್ಸೋ ಕಾಯ್ದೆಯಲ್ಲಿ ಇವನ್ ಗಂಡ ಮಕ್ಕಳ ರೇಪ್ ಆದರೂ ಕೂಡ ಅದನ್ನು ಕೇಸ್ ಹಾಕ್ಬೋದು. ಅದು ಜೆಂಡರ್ ನ್ಯೂಟ್ರಲ್ ಇದೆ. ಓಕೆ, ಲಿಂಗ ತಾರತಮ್ಯವನ್ನು ಈ ಕಾನೂನಿನಲ್ಲಿಲ್ಲ. ಹೀಗಾಗಿ ಇದಕ್ಕೆ ತಾರ್ಕಿಕವಾದಂಥ ಒಂದು ಕನ್ಕ್ಲೂಷನ್ನ ಕೊಡಬೇಕು. ಈಗ ಆ ಮಹಿಳೆ ಮಾಡಿದ್ದು ತಪ್ಪಿದೆ, ಏನೂ ತಿಳಿದೇ ಇರುವಂಥ ಆ ಒಂದು 13 ವರ್ಷದ ಹುಡುಗನಿಗೆ ಅವರ ಮನೆಯೊಳಗೆ ಕರೆದು, ಆಮೇಲೆ ಈವನ್ ಆ ಹೆಣ್ಮಗಳು ಮೀನ್ಸ್ ಆ ಮಹಿಳೆ ಆ ಹುಡುಗನನ್ನು ಟಾರ್ಚರ್ ಮಾಡಿದ್ದಷ್ಟೇ ಅಲ್ಲದೆ ಇವನ್ ಥ್ರೆಟ್ ಕೂಡ ಮಾಡಿದ್ದಾಳೆ, ನೀ ಯಾರಿಗಾದರೂ ಹೇಳಿದರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ, ನಿನಗೂ ಪ್ರಾಬ್ಲಮ್ ಆಗುತ್ತೆ ನನಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಆಮೇಲೆ ಆ ಹುಡುಗ ಅವ್ರು ಮಾಡಿದ ಎಲ್ಲವನ್ನು ಕೂಡ ರಿವೀಲ್ ಮಾಡಿದೆ. ಓಕೆ, ನೀವು ನೋಡ್ಬೋದು, ಬೇಡ ಬೇಡ ಅಂದರೂ ಅವಳೇ ಆ ಹುಡುಗನನ್ನು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿದಾಳೆ. ಆ್ಯಂಡ್ ಲೈಂಗಿಕ ಚಟುವಟಿಕೆಯಲ್ಲಿ, ಅದರಲ್ಲೂ ಸಂಭೋಗ ಕ್ರಿಯೆಯಲ್ಲಿ ಪುರುಷನೇ ಯಾವಾಗಲೂ ಸಕ್ರಿಯ ಎಂದು ಹೇಳುವುದರ ತಪ್ಪು. ಇವನ್ ಪುರುಷ ನಿಷ್ಕ್ರಿಯವಾಗಿದ್ದಾಗಲೂ ಕೂಡ ಮಹಿಳೆಯರು ಹಿಂಗೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಕೂಡ ಹೇಳಿದೆ ಗೈಸ್. ಓಕೆ, ಒಬ್ಬಂಟಿಯಾಗಿದ್ದ ಆಕೆ ಬಾಲಕರನ್ನು ಪದೇ ಪದೇ ಮನೆಗೆ ಕರೆಯಿಸಿಕೊಂಡಿದ್ದಾರೆ. ಲೈಂಗಿಕ ಕ್ರಿಯೆಯಲ್ಲಿ ಆಕೆಯೇ ಕಾಂಡಮ್ ತೊಡಿಸಿ ಸಂಭೋಗ ಪ್ರೇರೇಪಿಸಿ ಈ ವಿಷಯವನ್ನು ಬೇರೆಯವರಿಗೆ ತಿಳಿಸದಂತೆ ಕೂಡ ಹೇಳಿದ್ದಾರೆ. ಅಂದರೆ ನನ್ನ ಉದ್ದೇಶ ಏನು ಅಂದರೆ, ಇದನ್ನು ನಿಮಗೆ ಹೇಳಲಿಕ್ಕೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನೋಡಿ, ಆ ಪಕ್ಕದ ಮನೆಯವ್ರ ಮನೆಗೆ ಇವರು ಮಗನನ್ನು ಕಳಿಸಿದ್ದಕ್ಕಾಗಿ, ಅವ್ರನ್ನ ನಂಬಿ ಕಳಿಸಿದ್ದಕ್ಕಾಗಿ ಈ ಥರ ಒಂದು ಅಪರಾಧ ಕೃತ್ಯಗಳು ಆಗುವಂತಹ ಚಾನ್ಸಸ್ ಇದ್ದಾವೆ. ಆದ್ದರಿಂದ ಕೇರ್ಫುಲ್ ಆಗಿರಬೇಕು ಅನ್ನೋ ಉದ್ದೇಶ ನನ್ನದಾಗಿದೆ ಗೈಸ್. ಕಾನೂನು ಮಾತ್ರ ಹಿಂಗೆ ಹೇಳುತ್ತೆ, ಅದು ಗಂಡು ಮಗುನೇ ಆಗಲಿ ಹೆಣ್ಣು ಮಗುನೇ ಆಗಲಿ ಅವ್ರ ಮೇಲೆ ಲೈಂಗಿಕ ಅತ್ಯಾಚಾರ ಆದರೆ ಪೋಕ್ಸೋ ಕೇಸ್ 18 ವರ್ಷಕ್ಕಿಂತ ಕಡಿಮೆ ಇದ್ದರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಈಗ ಆ ಒಂದು 53 ವರ್ಷದ ಮಹಿಳೆ ಮೇಲೂ ರೇಪ್ ಕೇಸ್ನ ಹಾಕಿದ್ದಾರೆ. ನೆಕ್ಸ್ಟ್, ಆಕ್ಸಿಯಮ್ 4 ಮಿಷನ್ಗೆ 548 ಕೋಟಿ ರೂಪಾಯಿ ಖರ್ಚಾಗಿದೆ. 2040
ಎತ್ತರಕ್ಕೆ ಚಂದ್ರನಲ್ಲಿ ಕಾಲಿಡಿರುವ ಭಾರತದ ಗಗನಯಾತ್ರಿಗಳು ಆ್ಯಂಡ್ ಎಸ್ ವಿ ಆರ್ ಆಲ್ಸೋ ವರ್ಕಿಂಗ್ ಆನ್ ದಿಸ್ ಮಿಷನ್. ನಿನ್ನೆ ಬಾಹ್ಯಾಕಾಶ ನೀತಿ ಕುರಿತು ಚರ್ಚೆಗಾಗಿ ಜಿತೇಂದ್ರ ಸಿಂಗ್ ಅವರು ಪಾರ್ಲಿಮೆಂಟ್ ಒಳಗೆ ಆನ್ಸರ್ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಜಿಯವರನ್ನ ಈ ಗಗನಯಾನಿ ಶುಭಾಂಶು ಶುಕ್ಲಾ ಅವರು ಮೀಟ್ ಆಗಿದ್ದಾರೆ. ತಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಾರೆ. ಲೈಕ್ ಹೆಂಗಿತ್ತು ಅಲ್ಲಿ ಹೋದಾಗ ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ಇವರು ಅವ್ರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಅಂತ ಬಂದಿದೆ ಗೈಸ್. ನೆಕ್ಸ್ಟ್, ಸ್ವತಂತ್ರ ಸಂಭ್ರಮ. ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿರುವಂಥ ಕೆಲವೊಂದು ಹಳ್ಳಿಗಳಲ್ಲಿ ಆಗಸ್ಟ್ 18ನೇ ತಾರೀಕು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ನೀವು ಇಲ್ಲಿ ನೋಡ್ಬೋದು, ಭಾರತದ ಫ್ಲ್ಯಾಗ್ನ ಹಾಕ್ಕೊಂಡು ಸ್ವತಂತ್ರ ದಿನಾಚರಣೆಯನ್ನು ಮಾಡ್ತಿದ್ದಾರೆ. ಬಿಕಾಸ್ ಆಫ್ ಬ್ರಿಟಿಷ್, ಈ ಬ್ರಿಟಿಷರು ಈ ಒಂದು ಡಿಮಾರ್ಕೇಶನ್ ಗಡಿಯನ್ನು ಹಂಚಿಕೆ ಮಾಡೋದ್ರೊಳಗೆ ಆಗಿರುವಂಥ ಮಿಸ್ಟೇಕಿಂದ ಇದು ಇವತ್ತಿನವರೆಗೂ ಕೂಡ ಅವರು 18ಕ್ಕೆ ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದಾರೆ ಗೈಸ್. ನೆಕ್ಸ್ಟ್, ಜನ ವಿಶ್ವಾಸ್ ಮಸೂದೆ ಲೋಕಸಭೆಯಲ್ಲಿ ಮಂಡನೆ. ಜನ ವಿಶ್ವಾಸ್ ಮಸೂದೆ ಟ್ಯಾಕ್ಸ್ ಕಟ್ಟಕ್ಕೆ ಪ್ರಾಬ್ಲಮ್ ಆಗಿದೆಯಾ, ಕಾನೂನಿನ ಪ್ರಾಬ್ಲಮ್ ಆಗಿದೆಯಾ, ಏನೇ ಜನಕ್ಕೆ ಪ್ರಾಬ್ಲಮ್ ಆದರೂ ಕೂಡ ಒಂದು ಸರ್ಕಾರದ ವೆಬ್ಸೈಟ್ಗೆ ಹೋಗಿ ಇದರೊಳಗೆ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಕಂಪ್ಲೇಂಟ್ ಕೊಡುವಂಥ ಒಂದು ವ್ಯವಸ್ಥೆ ಈ ಒಂದು ಮಸೂದೆಯನ್ನು ತಂದು ಇದಕ್ಕೆ ಒಂದು ಕಾನೂನನ್ನು ಮಾಡ್ತಾ ಇರೋದು ಡೆಫಿನೆಟ್ಲಿ ಇಟ್ಸ್ ಗುಡ್. ಓಕೆ, ಒಳ್ಳೆಯದಿದು. ನೆಕ್ಸ್ಟ್, ಒಳ ಮೀಸಲಾತಿ ವರದಿ ಪರಿಷ್ಕರಿಸಿ. ರಾಜ್ಯ ಬಲಗೈ ಜಾತಿಗಳು ಒಕ್ಕೂಟದಿಂದ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಈ ಪ್ರತಿಭಟನೆಯೊಳಗೆ ಪರ ಮತ್ತು ವಿರೋಧದ ವಾದಗಳೇನಿದಾವೆ, ಎಸ್ ಅಗೇನ್ ಒಂದು ಸಮುದಾಯದವರು ಬೇಗ ತೊಗೊಂಬರ್ರಿ ಅದನ್ನಂತ ಅಂದರೆ ಇನ್ನೊಂದು ಸಮುದಾಯದವರು ಹೇಳ್ತಿದ್ದಾರೆ ತರಬೇಡ್ರಿ, ಅದು ಅವೈಜ್ಞಾನಿಕ ಇದೆ ಅಂತ. ಐ ಮೇಡ್ ಸೋ ಮೆನಿ ವಿಡಿಯೋಸ್ ರಿಲೇಟೆಡ್ ಟು ದಿಸ್. ಇದರ ಪರವಾಗಿ ಸೋ ಮೆನಿ ವಿಡಿಯೋಸ್ನ ನಾನು ಮಾಡಿದ್ದೀನಿ, ನೀವು ನೋಡ್ಬೋದು ಗೈಸ್. ಅವ್ರನ್ನ ನಿಮಗೆ ಅರ್ಥ ಆಗುತ್ತೆ. ಇವತ್ತು ಕೂಡ ನಾನು ಒಂದು ವಿಡಿಯೋನ ಮಾಡ್ತೀನಿ ಒಳ ಮೀಸಲಾತಿ ಬಗ್ಗೆ ನಿಮಗೆ. ಆಮೇಲೆ ಅಂದರೆ ಅದಕ್ಕೇ ಸಿಕ್ಕಾಪಟ್ಟಿ ಟೈಮ್ ಹಿಡಿಯುತ್ತೆ, ಉಳುಕಿದ ಆರ್ಟಿಕಲ್ ಓದೋಕ್ಕೆ ಆಗೋದಿಲ್ಲ. ಹಿಂದೂಗಂತೂ ನಂಗೆ ಟೈಮೇ ಕೊಡೋಕ್ಕಾಗೋದಿಲ್ಲ, ಜಸ್ಟ್ ಆರ್ಟಿಕಲ್ ಬಂದದ ಅಂತ ಹೇಳೋಕ್ಕಾಗ್ತಾ ಇದೆ. ಸೊ ಆದ್ದರಿಂದ ನಾನು ಸಪ್ರೇಟಾಗಿ ಅದಕ್ಕೆ ವಿಡಿಯೋನ ಮಾಡ್ತೀನಿ. ಮನುಷ್ಯರಲ್ಲಿರುವ ಪರಿಪೂರ್ಣತೆ ಮತ್ತು ವ್ಯಕ್ತಿತ್ವವನ್ನು ಹಿಗ್ಗಿಸುವುದೇ ನಿಜವಾದ ಶಿಕ್ಷಣ. ನೋಡಿ, ಈಗಿರುವಂಥ ಮನುಷ್ಯರನ್ನು ಬೆಟರ್ ಮಾಡೋದೇ, ಮನುಷ್ಯರ ಮನಸ್ಥಿತಿಯನ್ನು ಬದಲಾವಣೆ ಮಾಡುವಂಥ ಶಕ್ತಿ ಯಾವುದಕ್ಕದು ಇದೆ ಅಂದರೆ ಅದು ಶಿಕ್ಷಣಕ್ಕೆ. ಆದರೆ ಇವತ್ತಿನ ಶಿಕ್ಷಣ ಹಂಗಿಲ್ಲ. ಇವತ್ತಿನ ಶಿಕ್ಷಣ ಬೈಪಟ್ ಹಾಕೋದ್ರ ಶಿಕ್ಷಣ ಆಗಿದೆ. ದಟ್ಸ್ ಅ ಪ್ರಾಬ್ಲಮ್. ನೋಡಿ, ಇವತ್ತಿನ ಎಡಿಟೋರಿಯಲ್ ಪೇಜಲ್ಲಿ ಅಭಿವೃದ್ಧಿ ಜೊತೆ ರಾಷ್ಟ್ರೀಯ ಭದ್ರತೆ ಕಾಳಜಿ ಹಿಂದೆ ವಿಭಜನೆ ರಾಜಕೀಯ ಅಂತ ಒಂದು ಆರ್ಟಿಕಲ್ ಬಂದಿದೆ ಗೈಸ್. ನೋಡಿ, ಇದೇ ತಿಂಗಳು 15ನೇ ತಾರೀಕಿನಂದು ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಬೇಕಾದ್ರೆ 12ನೇ ವರ್ಷದ ಸ್ವತಂತ್ರೋತ್ಸವದ ಭಾಷಣದಲ್ಲಿ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದಂತೆ ಪ್ರಸ್ತಾಪಿಸಿದಂಥ ಪ್ರಧಾನಿಯವರು ರಾಷ್ಟ್ರೀಯ ಕ್ಯಾಲೆಂಡರಲ್ಲಿ ಪ್ರಮುಖ ದಿನವಾದ ಸ್ವತಂತ್ರ ದಿನೋತ್ಸವ ಸಂದರ್ಭದಲ್ಲಿ ದೇಶವನ್ನು ಕುರಿತು ತಮ್ಮ ಕಳಕಳಿಯ ವಿಶ್ವಾಸ ಮತ್ತು ನಿರೀಕ್ಷೆಗಳನ್ನು ಹಂಚಿಕೊಂಡಿರುವುದು ಪ್ರಧಾನಿಯವರಿಗೆ ಇರುವ ವಿಶೇಷ ಅಧಿಕಾರ. ಆದರೆ ತಮ್ಮ ಸರ್ಕಾರದ ಸಾಧನೆಗಳನ್ನು ಹೆಮ್ಮೆಯಿಂದಲೂ ಸ್ಪಷ್ಟತೆಯಿಂದಲೂ ನೆನಪಿಸಿಕೊಂಡ ಅವರು ಉಳಿದವರ ವೈಫಲ್ಯದ ಬಗ್ಗೆಯೂ ಅಷ್ಟೇನೂ ಮನತಟ್ಟುವಾಗುವಂತೆ ಮಾತನಾಡುವಲ್ಲಿ ಯಶಸ್ವಿಯಾಗಿಲ್ಲ ಅಂತ ಹೇಳ್ತಾರೆ. ತಮ್ಮ ಸರ್ಕಾರದ ಬಗ್ಗೆ ಹೇಳ್ತಾರೆ, ಉಳ್ಕಿದ್ದೇನು ಹೇಳಂಗಿಲ್ಲ. ದೇಶ ಉಜ್ವಲವಾದ ಅಂದರೆ ವಿಕಸಿತವಾದಂಥ ಒಂದು ಭವಿಷ್ಯಕ್ಕೆ ಸಂಬಂಧಿಸಿದಂತೆ ದೂರಾಲೋಚನೆ ಸಂಗತಿಗಳನ್ನು ಕುರಿತು ಹೇಳಿದ್ದಾರೆ. ಅಗೇನ್ ಆ್ಯಂಡ್ ಅಗೇನ್ ಆಪರೇಷನ್ ಸಿಂಧೂರ್ ಬಗ್ಗೆ ಹೇಳ್ತಾರೆ. ಹೌದು, ಅವರು ಅಟ್ಯಾಕ್ ಮಾಡಿದ್ದಾರೆ. ಯಾಕೆ ಅಟ್ಯಾಕ್ ಮಾಡಿದ್ರು, ನಮ್ಮ ದೇಶನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ ಯಾವ ಮಿನಿಸ್ಟ್ರು ಕೂಡ ಹೇಳ್ತಾ ಇಲ್ಲ. ಆತ್ಮನಿರ್ಭರ ಪರಿಕಲ್ಪನೆ ಅಂತ ಹೇಳ್ತಾರೆ. ಇಸ್ರೇಲ್ಗೆ ನಮ್ಮ ದೇಶದ ಕೆಲಸ ಮಾಡೋರನ್ನ ಕಳಿಸಿದ್ದಾರೆ. ಆ್ಯಂಡ್ ಹೈಯೆಸ್ಟ್ ನಾವು ಬೇರೆ ದೇಶಗಳಿಂದ ಸಾಮಾನುಗಳನ್ನ ತರಿಸ್ಕೊತಿದ್ವಿ. 2035ರ ವೇಳೆಗೆ ಯೋಜನೆ ಸಹಕಾರಗೊಳ್ಳಲಿದೆ ಎನ್ನುವ ನಿರೀಕ್ಷೆ ವ್ಯಕ್ತಪಡಿಸಿದ್ದಾರೆ. ಯುವಜನರಿಗೆ 1 ಕೋಟಿ ಉದ್ಯೋಗ ಕಲ್ಪಿಸುವುದು ನಾರಿ ಶಕ್ತಿಯ ಪ್ರತಿಪಾದನೆ. ಹೀಗೆ ಹಲವು ಕ್ಷೇತ್ರಗಳಲ್ಲಿ ದೇಶವನ್ನು ಕುರಿತು ಇವರು ಹೇಳಿದ್ದಾರೆ. ಆದರೆ ಇನ್ ರಿಯಾಲಿಟಿ ಇವುಗಳನ್ನೆಲ್ಲ ಜಾರಿಗೆ ತರ್ತಾರ. ಎದಕ್ಕಂದರೆ ಪ್ರತಿ ವರ್ಷ 2 ಕೋಟಿ ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. 10 ವರ್ಷದಿಂದ ಏನೂ ಕೊಡ್ತಾ ಇಲ್ಲ. ಓಕೆ, ತಾವು ಪ್ರಾಮಿಸ್ ಮಾಡಿದ್ರ ಮೇಲೆ ಅವರು ನಿಲ್ತಾ ಇಲ್ಲ. ಇನ್ನು ದೀಪಾವಳಿಗೆ GST ಒಂದು ರಿಫಾರ್ಮ್ಸ್ನ ತರ್ತೀವಿ, ಜನ ಸ್ನೇಹಿ GSTನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರೊಳಗೆ ಏನು ಜನಸ್ನೇಹಿ ಇದೆ? ಅಮೇರಿಕಾದಿಂದ ಏನು ನಾವು ಇಂಪೋರ್ಟ್ ಮಾಡ್ಕೋತಿದ್ವೋ ಅವು ಕಾಸ್ಟ್ಲಿ ಆಗಿದ್ದಾವೆ. ಎದಕ್ಕಂದರೆ 50% ಟ್ಯಾಕ್ಸ್ ಹಾಕ್ತಿದ್ದಾರೆ. ಅದಕ್ಕೆ ನಮ್ಮ ಭಾರತದೊಳಗೆ ಜನ ನಮ್ಮಿಂದ ಪ್ರೊಡಕ್ಷನ್ ಆಗಿದ್ದನ್ನು, ನಮ್ಮಿಂದ ತಯಾರಾಗಿದ್ದನ್ನು ನಾವೇ ಉಪಯೋಗ ಮಾಡಬೇಕು. ಅಂದರೆ ಕಮ್ಮಿ ರೇಟ್ ಇದ್ರೆ ಮತ್ತು ಜನ ತಗೋತಾರೆ. ಅದರ ಸಂಬಂಧ GSTನ ಕಡಿಮೆ ಮಾಡ್ತಿದ್ದಾರೆ. ಸೊ ರಿಯಾಲಿಟಿ ಹೇಳೋಬಿಟ್ಟು ಧ್ರುವೀಕರಣನೇ ಹೆಚ್ಚಿಗೆ ಮಾಡ್ತಾರೆ.
ಓಕೆ, ರಾಜಕೀಯ ಹೆಚ್ಚಿಗೆ ಮಾಡ್ತಾರೆ ಅಂತ ಆರ್ಟಿಕಲಲ್ಲಿ ಹೇಳ್ತಾ ಇದೆ ಗೈಸ್. ನೆಕ್ಸ್ಟ್, ಉನ್ನತ ಶಿಕ್ಷಣ ಮತ್ತು ಪ್ರಪಾತ. ಓಕೆ, ಇದು ನೋಡಿ, ಯುವಜನರಿಗೆ ಶೈಕ್ಷಣಿಕ ಅವಕಾಶಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸಬಲ್ಲ ದೊಡ್ಡ ವಿಶ್ವವಿದ್ಯಾಲಯಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾವೆ ಭಾರತದೊಳಗೆ. ಶ್ರೇಷ್ಠತೆಯ ದ್ವೀಪಗಳು ರೂಪದಲ್ಲಿರುವ ಮಾನ್ಯತೆ ಹೊಂದಿರುವ ಸಣ್ಣ ಸಣ್ಣ ಸಂಸ್ಥೆಗಳು ಕೆಲವರಿಗಷ್ಟೇ ಎಟುಕುವಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಅಸಮಾನತೆ ಇರುವಾಗ ದೇಶದ ನೈಜ ಅಭಿವೃದ್ಧಿ ಅಸಾಧ್ಯ. ಹೆಂಗೆ ಸಾಧ್ಯ ಆಕೈತಿ? ಶಿಕ್ಷಣದ ಅಭಿವೃದ್ಧಿ ಇಲ್ಲಾಂದ್ರೆ ದೇಶ ಹೆಂಗೆ ಅಭಿವೃದ್ಧಿ ಆಕ್ಕದಂತ ಹೇಳ್ತಾರೆ ಇವರು. ಆ್ಯಂಡ್ ಅಷ್ಟೇ ಅಲ್ಲ, ಭಾರತದ ಉನ್ನತ ಶಿಕ್ಷಣ ಎಷ್ಟು ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಭಾರತದೊಳಗೆ ಉನ್ನತ ಶಿಕ್ಷಣ ಸಂಸ್ಥೆಗಳಾದಂಥ ಯೂನಿವರ್ಸಿಟಿಗಳಲ್ಲಿ ಇವತ್ತು ಯೂನಿವರ್ಸಿಟಿಗಳು ಮಕ್ಕಳನ್ನು ಜ್ಞಾನವಂತರನ್ನಾಗಿ ಮಾಡಿ, ಕೌಶಲ್ಯಭರಿತರನ್ನಾಗಿ ಮಾಡಿ, ದೇಶ ರಕ್ಷಣೆಗೆ, ದೇಶದ ಒಂದು ಅಭಿವೃದ್ಧಿಗೆ ಬಿಡ್ತಾ ಇಲ್ಲ. ಅದ್ರ ಬದಲಾಗಿ ಈ ಶಿಕ್ಷಣ ಸಂಸ್ಥೆಗಳು ಏನು ಮಾಡ್ತಿದ್ದಾವಂದ್ರೆ ಅನ್ಎಂಪ್ಲಾಯ್ಗಳನ್ನ ಪ್ರೊಡಕ್ಷನ್ ಮಾಡುವಂಥ ಒಂದು ಫ್ಯಾಕ್ಟ್ರಿಗಳಾಗಿದ್ದಾವೆ ಅಂತ ಕೂಡ ಇವರು ಹೇಳ್ತಾರೆ. ಜಗತ್ತಿನ ಶ್ರೇಷ್ಠ ಮಾದರಿಗಳನ್ನು ಅನುಸರಿಸಬೇಕಾದಂಥ ಭಾರತದಲ್ಲಿ ಬಕ್ವಾಸ್ ಮಾದರಿಗಳನ್ನು ಅನುಸರಿಸಿದ್ದಾರೆ. ಭಾರತದಲ್ಲಿ ಅಲ್ಲಿ ಇಲ್ಲಿ ಶ್ರೇಷ್ಠವಾದ ಸಣ್ಣ ಪುಟ್ಟ ಯಾವುದೋ ಒಂದು ಕಾಲೇಜ್ ಇರ್ಬೋದು, ಬಟ್ ವಿಶ್ವವಿದ್ಯಾಲಯಗಳ ಶ್ರೇಯಾಂಕದಲ್ಲಿ 2020 ಪಟ್ಟಿಯ ಜಗತ್ತಿನ ಅಗ್ರ 100 ವಿಶ್ವವಿದ್ಯಾಲಯಗಳಲ್ಲಿ ಜಗತ್ತಿನ ಯಾವ ಒಂದು ಭೂಭಾಗದ ಅಲ್ಲೆಲ್ಲ ಬೆಸ್ಟ್ ವಿಶ್ವವಿದ್ಯಾಲಯಗಳು ಅಂತ ಇದ್ದಾವೆ. ಅದರೊಳಗೆ ಒಂದೇ ಒಂದು ವಿಶ್ವವಿದ್ಯಾಲಯ ಭಾರತದಿಂದ ಇಲ್ಲ. ಅಮೇರಿಕಾದಿಂದ 26, ಪಶ್ಚಿಮ ಯುರೋಪ್ನಿಂದ 18, ಇಂಗ್ಲೆಂಡ್ನಿಂದ 16, ಆಸ್ಟ್ರೇಲಿಯಾದಿಂದ 8, ಹಾಂಗ್ಕಾಂಗ್ ನಂಥ ಸಣ್ಣ ದೇಶಗಳಿಂದ 6, ದಕ್ಷಿಣ ಕೊರಿಯಾ 5, ಜಪಾನ್ 4, ಚೈನಾ 4, ಸಿಂಗಾಪುರ 2, ಮಲೇಷಿಯಾ 1, ತೈವಾನ್ 1. ಇಂಥ ಒಂದು ಸಣ್ಣ ಸಣ್ಣ ದೇಶಗಳು ಅಗ್ರಗಣ್ಯ ಯೂನಿವರ್ಸಿಟಿಗಳಲ್ಲಿ ಅಂದರೆ ತಮ್ಮ ಪ್ಲೇಸನ್ನು ಪಡಿತವೆ. ಅಂದರೆ ಭಾರತದಂಥ ಇಂಥ ದೊಡ್ಡ ದೇಶಕ್ಕೆ ಇವಾಗಂತೂ ಸ್ಟ್ರೀಟ್ಗೆ ಒಂದೊಂದು ರಸ್ತೆಗೆ ಒಂದೊಂದು ಕಾಲೇಜ್, ಒಂದೊಂದು ಸ್ಕೂಲ್ ಆಗ್ತಿದೆ, ಒಂದೊಂದು ಯೂನಿವರ್ಸಿಟಿಗಳಾಗ್ತಿದ್ದಾವೆ. ಇಷ್ಟೆಲ್ಲ IIT IIMಗಳಿದ್ದು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ, ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಕೊಟ್ಟು ಓಕೆ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥ ಈ ಇನ್ಸ್ಟಿಟ್ಯೂಟ್ಗಳು ಕೂಡ ಇಂಥ ಒಂದು ಈ ವಿಶ್ವದ ಅಗ್ರಗಣ್ಯ ಯೂನಿವರ್ಸಿಟಿಗಳಲ್ಲಿ ಸ್ಥಾನವನ್ನು ಯಾಕೆ ಪಡೆದಿಲ್ಲ? ದುರಾದೃಷ್ಟವಶಾತ್ ಭಾರತ ತನ್ನ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮಾಡಿದ ಶ್ರೇಷ್ಠ ಸಾಧನೆಗಳನ್ನು ನಿಜವಾಗಿಯೂ ನಾವು ನೆನಪಿಸ್ಕೋಬಹುದು. ಆದರೆ ಇವತ್ತು ಅಂಥ ಸಾಧನೆಗಳಾಗ್ತಿರಲಿಲ್ಲ. ಹಿಂದಿನ ಕಾಲದೊಳಗೆ ಏನಾದರೂ ದೇಶದೊಳಗಿರುವಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅದೆಷ್ಟೋ ಜನ ಟೊಂಕ ಕಟ್ಟಿ ನಿಲ್ತಿದ್ರು. ಇವತ್ತಿನ ಯುವ ಪೀಳಿಗೆಯಲ್ಲಿ ಅಂಥ ಮನೋಭಾವನೆಯೂ ಇಲ್ಲ. ನಾನಿಷ್ಟು ಬದುಕಿದರೆ ಸಾಕು, ಉಳುಕಿದವರೆಲ್ಲ ಸತ್ತು ಹಾಳಾಗಿ ಹೋಗಲಿ ಅನ್ನುವಂಥ ಜನ ಇದ್ದಾರೆ. ಸೊ ಹಿಂಗಿರುವಾಗ ಎಲ್ಲಿಂದ ದೇಶ ಉದ್ಧಾರ ಆಗುತ್ತೆ? ಕಳೆದ 25 ವರ್ಷಗಳಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಿಗಳಿಗೆ ತೆರಳುತ್ತಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗ್ತಾ ಇದೆ. 2023ರಲ್ಲಿ 9 ಲಕ್ಷ ಭಾರತದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗ್ತಿದ್ದಾರೆ. ಇತಿಹಾಸಗಳ ಸಮಯ ನೋಡಿದರೆ ನಮ್ಮ ಒಂದು ನಲಂದ ವಿಶ್ವವಿದ್ಯಾಲಯ ಆಗಿರ್ಬೋದು, ತಕ್ಷಶಿಲಾ ಆಗಿರ್ಬೋದು, ಈ ವಿಶ್ವವಿದ್ಯಾಲಯನಿಗೆ ಸ್ಟಡಿ ಮಾಡಲಿಕ್ಕೆ ಅಂತ ಬೇರೆ ದೇಶದಿಂದ ಜನ ಬರ್ತಿದ್ರು. ಆದರೆ ಇವತ್ತು ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ. 2023ರಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಗಳಿಗೆ ಹೋದಂಥ ವಿದ್ಯಾರ್ಥಿಗಳ ಸರಾಸರಿ ತಲಾ ವೆಚ್ಚ ಎಷ್ಟು ಅಂದರೆ $30,000, ಅಂದಾಜು 29 ಲಕ್ಷ ಎಂದಾಕ್ಷಣ. ಈ ಲೆಕ್ಕದಲ್ಲಿ ವಿದೇಶಗಳಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಮಾಡಿದ ವೆಚ್ಚ $270 ಕೋಟಿ, ಅಂದರೆ 2.36 ಲಕ್ಷ ಕೋಟಿ. ಭಾರತದೊಳಗೆ ಈ ಒಂದು ಶಿಕ್ಷಣ ಸರಿಯಾಗಿ ಇಲ್ಲದೆ ಇರೋದ್ರಿಂದನೇ ಅವರು ಎಲ್ಲ ವಿದೇಶಕ್ಕೆ ಹೋಗ್ತಿದ್ದಾರೆ. 2023ರಲ್ಲಿ ಭಾರತ ವಿದೇಶಿ ಪ್ರವಾಸಿಗರಿಂದ ಗಳಿಸಿದ ವರಮಾನಕ್ಕೆ ಇದು ಸಮ ಆಗಿದೆ. ಆದರೆ ಶ್ರೀಮಂತ ರಾಷ್ಟ್ರಗಳಲ್ಲಿ ಶಿಕ್ಷಣ ವಾರ್ಷಿಕ ವೆಚ್ಚ ಹಾಗೂ ಶುಲ್ಕದ ಪ್ರಮಾಣ ನಾವು ತೆಗೆದುಕೊಂಡ ಸರಾಸರಿಗಿಂತ ಹೆಚ್ಚಾಗಿರುತ್ತದೆ. ಹೀಗಾಗಿ ಭಾರತೀಯ ವಿದ್ಯಾರ್ಥಿಗಳು ಮಾಡುವ ವೆಚ್ಚ ಪ್ರಮಾಣವು ಕೂಡ ಅಧಿಕ ಆಗ್ತಾ ಇದೆ. ಹೀಗೆ ವರ್ಷದಿಂದ ವರ್ಷಕ್ಕೆ ಯೂನಿವರ್ಸಿಟಿಗಳ ಕ್ವಾಲಿಟಿ ಸರಿ ಇಲ್ಲದೆ ಇರೋದ್ರಿಂದ ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಿದ್ದಾರೆ. ಒಂದು ಸಮಯ ಇತ್ತು ಡ್ರೇನ್ ಆಫ್ ವೆಲ್ತ್, ಅಂದರೆ ನಮ್ಮ ದೇಶದ ಒಂದು ವೆಲ್ತ್ ಸಂಪತ್ತು ಇಂಗ್ಲೆಂಡಿಗೆ
ಹೋಗ್ತಾ ಇತ್ತು, ಇವತ್ತು ಬ್ರೇನ್ ಡ್ರೈನ್ ಆಗ್ತಾ ಇದೆ. ನಮ್ಮ ದೇಶದೊಳಗಿರುವಂಥ ಒಂದು ಟ್ಯಾಲೆಂಟೆಡ್ ಪೀಪಲ್ಲು ಬೇರೆ ದೇಶದೊಳಗೆ ಕೆಲಸ ಮಾಡ್ತಿದ್ದಾರೆ. ಹೆಂಗೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ, 2047ಕ್ಕೆ ಹೆಂಗೆ ವಿಕಸಿತ ಭಾರತ ಆಗುತ್ತೆ? ನಾವೀಗ ತಪ್ಪುಗಳನ್ನು ತಿದ್ದುಕೊಳ್ಳದೆ ಹೋದರೆ ಭಾರತ ಭವಿಷ್ಯವನ್ನು ಅಪಾಯದೆಡೆಗೆ ನೂಗ್ತಾ ಇದೆ ಅಂತಲೇ ಅನಿಸುತ್ತೆ. ಭಾರತಕ್ಕಾಗಿ ನಾವು ಹೊಂದಿರುವ ಆಕಾಂಕ್ಷೆಗಳನ್ನು ಇವೆಲ್ಲ ಇಂಥ ಸಮಸ್ಯೆಗಳು ಹತ್ತಿಕ್ತವೆ. ಸೊ ರಾಜಕಾರಣವನ್ನು ಶಿಕ್ಷಣಕ್ಕೆ ತರಬಾರ್ದು, ಶಿಕ್ಷಣದೊಳಗೆ ಉನ್ನತ ವಿಚಾರಗಳನ್ನು ಕಲಿಸಬೇಕು, ನೈತಿಕ ಶಿಕ್ಷಣವನ್ನು ಕಲಿಸಬೇಕು. ಅಂದಾಗ ಮಾತ್ರ ದೇಶ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದರೆ ಎಷ್ಟು ಫಾಸ್ಟಾಗಿ ನಮ್ಮ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದೆ ಅಷ್ಟೇ ಫಾಸ್ಟಾಗಿ ನಾವು ಡೌನ್ ಕೂಡ ಆಗ್ಬೋದು ಅಂತ ಕೂಡ ಹೇಳ್ತದೆ ಗೈಸ್. ಜಾತಿ ನಾವೇ ಎಳೆದಿರುವ ಲಕ್ಷ್ಮಣ ರೇಖೆ. ಅಫ್ಕೋರ್ಸ್ ಓಕೆ, ನಾನು ಈ ಜಾತಿ ಆ ಜಾತಿ ಅಂತ ಹೇಳೋದ್ರಿಂದನೇ ಈ ಜಾತಿ ವ್ಯವಸ್ಥೆ ಇದೆ. ಜಾತಿ ವ್ಯವಸ್ಥೆ ಬಹಳಷ್ಟು ಸ್ಟ್ರಾಂಗ್ ಆಗಿದೆ ಇವತ್ತು. ಆ್ಯಂಡ್ ಹೀಗೆ ಹೋದರೆ ಓಕೆ, ಇದೇ ಥರ ಜಾತಿ ವ್ಯವಸ್ಥೆ ಬರೀ ಮೀಸಲಾತಿ, ಒಳ ಮೀಸಲಾತಿ ಇವುಗಳನ್ನೇ ಎಕ್ಸ್ಪೆಕ್ಟ್ ಮಾಡ್ಕೋತ ಹೋದರೆ, ಇವುಗಳನ್ನೇ ಕೊಡ್ತಾ ಹೋದರೆ ದಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ಅವರ್ ಕಂಟ್ರೀಸ್ ಎಕನಾಮಿಕ್ ಗ್ರೋತ್. ನಿಸ್ಸಂದೇಹವಾಗಿ ನಮ್ಮ ಸಂವಿಧಾನದಲ್ಲಿ ಆಯಾ ಧಾರ್ಮಿಕ ಪದ್ಧತಿಗೆ ಅನುಸಾರವಾಗಿ ಅವಕಾಶಗಳನ್ನು ನೀಡಲಾಗಿದೆ. ಆದರೆ ಇವತ್ತು ಸರ್ಕಾರ ಮಾತ್ರ ಒಂದೇ ಕಡೆ ಎಲ್ಲರೂ ಒಂದೇ ನಿಯಮಗಳನ್ನು ಎಲ್ಲರೂ ಪಾಲನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಬದುಕಿದ್ದಾಗ ಅವರ ಉಸಿರು, ರಕ್ತ, ಮಾಂಸ, ಮೂಳೆ, ಮತ, ಧರ್ಮ ಎನ್ನುವುದರಲ್ಲೇ ಕೆಲವೊಂದಿಷ್ಟು ಜನ ತಮ್ಮ ಜೀವನವನ್ನು ಕಳೀತಾರೆ. ಓಕೆ, ಸೊ ಹಾಗೂ ಇದ್ದಾವೆ. ಸೊ ಬಟ್ ಇವತ್ತು ಇವೆಲ್ಲ ಮೀರಿ ನಾವು ಬೆಳೆಯುವಂಥ ಅವಶ್ಯಕತೆ ಇದೆ. ಸೊ ಇದಕ್ಕೆ ಉತ್ತಮವಾದಂಥ ಪುಸ್ತಕಗಳನ್ನು ಓದುವಂಥ ಅವಶ್ಯಕತೆ ಇದೆ. ಯಾರೋ ಏನೋ ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇದೆ. ಕೇಳೋದಿಲ್ಲ ಬಿಡೋದಿಲ್ಲ, ಮೊದಲೇ ಏನೇನೋ ಹೇಳ್ಕೊತ್ಕೊಂಡಿರಬಾರ್ದು. ಇದರಿಂದ ಕಮ್ಯುನಲ್ ವೈಲೆನ್ಸ್ ಹೆಚ್ಚಿಗೆ ಆಗ್ತವೆ. ಓಕೆ, ಕೋಮು ಗಲಭೆಗಳು ಹೆಚ್ಚಿಗೆ ಆಗ್ತವೆ ಅಂತ ಹೇಳ್ತಿದ್ದಾರೆ ಗೈಸ್. ನೆಕ್ಸ್ಟ್ ನೋಡಿ, ಮತದಾನ ಪಟ್ಟಿ ದಶಕಗಳ ನಿರ್ಲಕ್ಷ್ಯ, ಲೋಪ ಅಸಂಖ್ಯ. ಓಕೆ, ಒಂದೇ ವಿಳಾಸದಲ್ಲಿ ಹಲವು ಹೆಸರುಗಳಿದ್ದಾವೆ. ಓಕೆ, ಹೆಸರು ನೋಂದಣಿ ತಿದ್ದುಪಡಿ ಮಾಡಲಾಗಿದೆ. ಆ್ಯಂಡ್ ಯಾವಾಗ ಏನೇನು ಮಾಡಬೇಕು ಈ ಒಂದು ಪೂರ್ತಿ ಆರ್ಟಿಕಲಲ್ಲಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇದೆ. ಇವತ್ತು ರೂಲಿಂಗ್ ಪಾರ್ಟಿನೇ ಕೂತು ಎಲೆಕ್ಷನ್ ಕಮಿಷನರ್ ಜೊತೆ ಸೇರಿ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ರೀಸೆಂಟ್ಲಿ ರಾಹುಲ್ ಗಾಂಧಿ ಅವರು ಮತ ಕಳ್ಳತನ ಆಗ್ತಾ ಇದೆ ಅನ್ನೋದನ್ನು ಹೇಳಿದ್ದನ್ನು ನಾವು ಕಾಣ್ತೀವಿ ಗೈಸ್. ಎಸ್, ಇದರ ಪೈಕಿ ಪೂರ್ತಿ ಡೀಟೇಲ್ ಆಗಿ ಈ ಒಂದು ವಿಷಯವನ್ನು ಕೊಟ್ಟಿದ್ದಾರೆ. ಮತಗಳ್ಳತನ ಆಗೋದನ್ನು ಯಾವ ಥರ ಇವರು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, EVMs ಒಳಗೆ ಏನು ಸಮಸ್ಯೆಗಳಿದ್ದಾವೆ, ಒಂದೇ ಅಡ್ರೆಸ್ನಲ್ಲಿ 50 ಮಂದಿ ರಿಜಿಸ್ಟರ್ ಮಾಡಿದ್ದಾಗಿರ್ಬೋದು, ಆ್ಯಂಡ್ ಒಂದೇ ಹೆಸರಿನವರು ಒಂದೇ ಫ್ಯಾಮಿಲಿಯೊಳಗೆ ಭಾಳ ಜನ ಇದ್ದಿದ್ದಾಗಿರಬಹುದು. ಅಷ್ಟೇ ಅಲ್ಲ, ಈವನ್ ಉತ್ತರ ಪ್ರದೇಶದೊಳಗಿರುವಂಥ ಒಬ್ಬ ವ್ಯಕ್ತಿ ಬೆಂಗಳೂರಿನಲ್ಲಿ ವೋಟರ್ ID ಲಿಸ್ಟ್ನಲ್ಲಿ ರಿಜಿಸ್ಟರ್ ಮಾಡಿದ್ದಾಗಿರ್ಬೋದು. ಹೀಗೆ ಹಲವು ಈ ಒಂದು ತಪ್ಪುಗಳನ್ನು ಇವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ರಾಹುಲ್ ಗಾಂಧಿ ಅವರು ಹೇಳಿದರು ಕೂಡ ಚುನಾವಣಾ ಆಯೋಗ ಇದಕ್ಕೆ ಕೆಲವೊಂದಕ್ಕೆ ಮಾತ್ರ ಆನ್ಸರ್ ಕೊಟ್ಟಿದ್ದಾರೆ, ಕೆಲವೊಂದಕ್ಕೆ ಯಾವುದೇ ರೀತಿಯಾದಂಥ ಆನ್ಸರ್ ಕೊಟ್ಟಿಲ್ಲ. ಬದಲಾಗಿ ಹಿಂಗೂ ಹೇಳಿದ್ದಾರೆ, ಕಳೆದ 10 ವರ್ಷಗಳಿಂದ ಈ ಥರ ಆಗ್ತಾಯಿದೆ, ಆ ಥರ ಆಗ್ತಾಯಿದೆ, ವೋಟ್ ಚೋರಿ ಅಂತ ಹೇಳೋದ್ರಿಂದ ರಾಹುಲ್ ಗಾಂಧಿ ಅವರು ದೇಶದ ಮುಂದೆ ಕ್ಷಮೆ ಕೇಳಬೇಕು, ಇಲ್ಲಾಂದರೆ ಅಫಿಡವಿಟ್ನ ಕಳಿಸ್ಬೇಕು ಅಂತ ಕೂಡ ಹೇಳಿದ್ದಾರೆ. ಎಸ್, ಇವತ್ತು ಬಿಹಾರದಾದ್ಯಂತ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು ನಡೀತಾ ಇದೆ, ಚುನಾವಣೆಗಿಂತ ಮುಂಚೆ ಅದನ್ನು ಮಾಡಬಾರ್ದು ಅಂತ ರೂಲ್ಸ್ ಇದೆ. ಆದರೆ ಸರ್ಕಾರ ಅದನ್ನು ವೈಲೇಷನ್ ಅಂತೂ ಮಾಡಿದೆ. ಯಾಕಂದರೆ ಈಗ ಚುನಾವಣೆ 15 ದಿನ 20 ದಿನ ಇರಬೇಕಾದ್ರೆ ಸೊ ಈ ಥರ ಮಾಡೋದು ಸರಿಯಲ್ಲ ಅಂತ ಆರ್ಟಿಕಲಲ್ಲಿ ಬಂದಿದೆ ಗೈಸ್. ದೋಷಾರೋಪಣೆ ಎಸ್, ಇವಂತೂ ಇದ್ದೇ ಇರ್ತವೆ. ಮತ ಕಳ್ಳತನ ಮಾಡ್ತಿದ್ದಾರೆ. ಓಕೆ, ಅಂದರೆ ಒಬ್ಬರ ಹೆಸರು ಮೇಲೆ ಇಷ್ಟೆಲ್ಲ ಒಂದು ರಿಜಿಸ್ಟ್ರೇಷನ್ ಮಾಡಿಸಿ, ಅಷ್ಟೇ ಅಲ್ಲ, ಈವನ್ ಕೆಲವೊಂದು ಕೇಸ್ ಒಳಗೆ ಏನಾಗ್ಯದ ಅಂದ್ರೆ ಈ ಮತಗಳ್ಳತನದೊಳಗೆ ಯಾವ ಥರ ಅದನ್ನು ಉಪಯೋಗ ಮಾಡ್ಯಾರ ಅಂದ್ರೆ ಒಬ್ಬರದೇ ಕಲರ್ಫುಲ್ಲಾಗಿ ಒಂದು ಫೋಟೋ, ಆಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಒಂದು ಫೋಟೋ, ಒಬ್ಬರ ಹೆಸರು ಮೇಲೆ MP MLAಗಳು 3-4 ವೋಟರ್ ID ಕಾರ್ಡ್ನ ಮಾಡಿದ್ದಾರೆ. ಓಕೆ, ಸೊ SRI ಮಾಡಿದ್ದು ಯಾಕೆ, ನಮ್ಗೆ ಅವಶ್ಯಕತೆ ಇತ್ತಾ ಅಂತ ಇಲ್ಲಿ ವಿರೋಧ ಪಕ್ಷಗಳು ಇದನ್ನು ಅಪೋಸ್ ಕೂಡ ಮಾಡ್ತಿದ್ದಾರೆ ಗೈಸ್. ಓಕೆ, ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ. ಷೇರುಪೇಟೆ ತೇಜಿ ವಹಿವಾಟು, ಭಾರತದ ರೇಟಿಂಗನ್ನು ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಪೂರ್ ಸಂಸ್ಥೆ ಮೇಲ್ದರ್ಜೆಗೇರಿಸುವುದು, ಕಚ್ಚಾ ತೈಲ ಬೆಲೆಗಳ ಇಳಿಕೆ ಆಗುತ್ತಿರುವುದು ಕೂಡ ಹೂಡಿಕೆಯಲ್ಲಿ ಹೆಚ್ಚಾಗಲಿಕ್ಕೆ ಕಾರಣ ಆಗಿದೆ. ಓಕೆ, ಅಂದರೆ ಕ್ರೆಡಿಬಿಲಿಟಿ ಹೆಚ್ಚಿಗೆ ಆಗಿದೆ. ಸ್ಟ್ಯಾಂಡರ್ಡ್ ಆ್ಯಂಡ್ ಪೂರ್ ಹೇಳಿದೆ ಈವನ್ ಅಮೆರಿಕ 50% ಟ್ಯಾಕ್ಸ್ ಹಾಕಿದರೂ ಕೂಡ ಭಾರತಕ್ಕೆ ಏನೂ ಫರಕ್ ಬೀಳೋದಿಲ್ಲ ಅಂತ. ಓಕೆ, ಸೊ ದ್ಯಾಟ್ ಈಸ್ ದ ಇಶ್ಯೂ. ನೆಕ್ಸ್ಟ್, ಬೆಂಗಳೂರಿನಲ್ಲಿ ಒಂದು ಬಾಡಿಗೆ ಒಂದು ಸ್ಥಳವನ್ನು ಪಡೆದು
ಈ ಫಾಕ್ಸ್ಕಾನ್ ಆ್ಯಪಲ್ ಕಂಪನಿ ಈ ಐಫೋನ್ಗಳನ್ನು ಪ್ರೊಡಕ್ಷನ್ ಮಾಡ್ತಾ ಇದೆ ಗೈಸ್. ಓಕೆ, ಅದ್ರ ಬಗ್ಗೆ ಬಂದಿದೆ. GST ಯಾವುದೆಲ್ಲ ಬೆಲೆ ತಗ್ಗಬಹುದು, 5%, 18%. ಓಕೆ, ಇದು 18%ನ ತೆಗೆದು 12%, 5%, 12%ಗಳನ್ನು ಮಾತ್ರ ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ಮುಂದೆ ಅದು ಒಂದು ಆಗ್ಬೋದು, 1% ಮೀನ್ಸ್ ಒಂದೇ ಟೈಪ್ ಟ್ಯಾಕ್ಸ್ ಕೂಡ ಆಗ್ಬೋದು. ಸಕ್ಕರೆ, ಚಹಾ, ಅಡುಗೆ ಎಣ್ಣೆ, ಒಣ ದ್ರಾಕ್ಷಿ, ಮನೆ ಬಳಕೆಯ ಅಡುಗೆ ಅನಿಲ, ಗೋಡಂಬಿ, 500ಕ್ಕಿಂತ ಕಡಿಮೆ ಬೆಲೆಯ ಪಾದರಕ್ಷೆಗಳು, 1000ಕ್ಕಿಂತ ಕಡಿಮೆ ಬೆಲೆಯ ಉಡುಪುಗಳು. ಓಕೆ, ಇವೆಲ್ಲದರ ಮೇಲೂ ಕಡಿಮೆ ಆಗ್ಬೋದು. ಕಾಫಿ ಪುಡಿ ಆಗಿರ್ಬೋದು, ಓಕೆ, ಇನ್ಸ್ಟ್ಯಾಂಟ್ ಇವುಗಳ ಮೇಲೆ ಕಡಿಮೆ ಆಗುತ್ತೆ. ಇನ್ನು 12% ತೆರಿಗೆ ಬೆಣ್ಣೆ, ತುಪ್ಪ, ಓಕೆ, ಚೀಸ್, ಬಾದಾಮಿ ಮತ್ತು ಪಿಸ್ತಾ, ಖರ್ಜೂರ್, ಹಣ್ಣಿನ ರಸ, ಜಾಮ್, ಓಕೆ, ಇವೆಲ್ಲಕ್ಕರ ಮೇಲೆ 12% ಆಗ್ಬೋದು. ಆ್ಯಂಡ್ 18% ಇದ್ದಿದ್ದು ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಮೊಬೈಲ್ ಫೋನ್ಗಳು, ತಲೆಗೆ ಸೇರಿರುವ ಎಣ್ಣೆ, ಬಂಡವಾಳ ಹೂಡಿಕೆಗಳು, ಓಕೆ, ಇವಕ್ಕರ ಮೇಲೆ 18%. 28% ಸಿಗರೇಟ್, ಓಕೆ, ಸಣ್ಣ ಕಾರುಗಳು, ಹವಾನಿಯಂತ್ರಿತ ಹಾಗೂ ಫ್ರಿಡ್ಜ್ನಂತಹ ಗ್ರಾಹಕರ ಬಳಕೆಯ ಉಪಕರಣಗಳು, ಐಷಾರಾಮಿ ಕಾರುಗಳು, ದ್ವಿಚಕ್ರ ವಾಹನ, ಇವುಗಳ ಮೇಲೆ 28%. ಓಕೆ, ಇದು ಇನ್ನೂ ಬದಲಾವಣೆ ಯಾವಾಗುತ್ತೆ, ಯಾವಾಗ ಪರಿಷ್ಕರಣೆ ಆಗುತ್ತೆ ಆವಾಗ ಚೇಂಜ್ ಆಗುತ್ತೆ ಗೈಸ್. ಓಕೆ, ಅಲ್ಲಿವರೆಗೂ ಇದನ್ನು ಹೇಳೋಕ್ಕಾಗೋದಿಲ್ಲ, ಬಟ್ ಇದು ಎಕ್ಸ್ಪೆಕ್ಟೇಷನ್ ಇದೆ. ಓಕೆ, ಸೊ ಚೈನಾದ ಫಾರಿನ್ ಮಿನಿಸ್ಟರ್ ಭಾರತಕ್ಕೆ ಬಂದಿದ್ದಾರೆ. ಗಡಿ ವಿಷಯ ಕುರಿತು ಚರ್ಚೆಗಳು ನಡೀತಿದ್ದಾವೆ. ಇನ್ನು ಮುಂದೆ ಯಾವುದೇ ರೀತಿಯಾಗಿ ಗಡಿಯ ಬಗ್ಗೆ ನಾವು ನಿರ್ಲಕ್ಷ್ಯನ ತೋರಂಗಿಲ್ಲ, ಜಗಳಾಡುವಂಗಿಲ್ಲ. ಭಾರತ ಮತ್ತು ಚೈನಾ ಒಂದಾಗಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ಅಂತ ಕೂಡ ಅವರು ಹೇಳಿದ್ದಾರೆ ಗೈಸ್. ನೆಕ್ಸ್ಟ್, 65 ಲಕ್ಷ ಜನರ ಹೆಸರನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪ್ರಕಟ ಮಾಡಿದೆ. ಮೊದಲೇ ಪ್ರಕಟ ಮಾಡಿರಿ, ಯಾಕೆ ತೆಗೆದಿರೋರ್ನು ಅಂತ ಏನು ಕೇಳ್ತಾ ಇತ್ತು, ಸುಪ್ರೀಂ ಕೋರ್ಟ್ ಹೇಳಿತ್ತು. ಸೊ ಆನ್ಲೈನಲ್ಲೂ ಕೂಡ ಪ್ರಕಟವಾಗುವ ಸಾಧ್ಯತೆ ಇದೆ. 65 ಲಕ್ಷ ಜನರನ್ನು ಎಲ್ಲಿಂದ ತೆಗೆದಿದ್ದಾರೆ, ಏನು ಹೆಸರು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ. ಲೆಟ್ ಸಿ, ಅಪೋಸಿಷನ್ ಪಾರ್ಟಿಗಳು ಈ 65 ಲಕ್ಷದ ಟ್ರ್ಯಾಕ್ ರೆಕಾರ್ಡನ್ನು ಏನಾದರೂ ತೆಗಿತಾರ, ಮತ್ತೆ ಅದು ತಪ್ಪು ಅಂತ ಪ್ರೂವ್ ಮಾಡ್ತಾರ ಅಂತ ನಾವು ಕಾದು ನೋಡಬೇಕಾಗಿದೆ. ಓಕೆ, ಸೊ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ. ಎಸ್, ಇವತ್ತಿನ ಪ್ರಜಾವಾಣಿಯಲ್ಲಿ ಇಷ್ಟು ಆರ್ಟಿಕಲ್ಸ್ ಬಂದಿದ್ದು ಗೈಸ್. ಓಕೆ, ನೌ ಐ ವಿಲ್ ಗೋ ಟು ಹಿಂದೂ ನ್ಯೂಸ್ ಪೇಪರ್. ಯಾವುದು ರಿಪೀಟೆಡ್ ಆಗಿದೆ ಅದನ್ನು ಅಷ್ಟೇ ಬಿಡ್ತೀನಿ, ಯಾವುದು ಹೊಸದಿದೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್. ಸಿ, ಹಿಂದೂನಲ್ಲಿ ಇಂಡಿಯಾ ಬ್ಲಾಕ್ಸ್ ಬಗ್ಗೆ ಬಂದಿದೆ. ಇಂಡಿಯಾ ಬ್ಲಾಕ್ ಕನ್ಸಿಡರ್ ಮೋಷನ್ ಟು ರಿಮೂವ್ ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್. ಇವರನ್ನು ತೆಗಿಬೇಕು ಅಂತ. ಯಾಕೆ ಅಂತ ನಾನು ಕನ್ನಡದೊಳಗೂ ಕಾರಣ ಹೇಳಿದ್ದೀನಿ. ಇವರು ಎಲೆಕ್ಷನ್ ಒಳಗೆ ಸ್ಕ್ಯಾಮ್ ಮಾಡ್ತಾರೆ ಅಂತ ಎಷ್ಟು ಹೇಳಿದರೂ ಕೂಡ ಅದಕ್ಕೆ ಏನು ಆ್ಯಕ್ಷನ್ ತಗೋತಾ ಇಲ್ಲ. ಸೊ ಅದಕ್ಕೆ ಅಪೋಸಿಷನ್ ಪಾರ್ಟಿಗಳು ಹೇಳ್ತಿದ್ದಾರೆ. ಈವನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಕೇಂದ್ರ ಸರ್ಕಾರದ ಜೊತೆಗೆ ಕೂಡಿ ಕೆಲಸ ಮಾಡ್ತಾಯಿದೆ, ರಾಜಕೀಯ ಮಾಡ್ತಾಯಿದೆ, ಅವ್ರನ್ನ ತೆಗಿಬೇಕು ಅಂತ. ಅಷ್ಟು ಇವ್ರ ಹತ್ರ ಸ್ಟ್ರೆಂತ್ ಇದೆ ಇಲ್ವೋ ಆಮೇಲೆ ನೋಡೋಣ. ಜಿಲ್ನೆಸ್ಕಿ ಆ್ಯಂಡ್ ಟ್ರಂಪ್ ಹೋಪ್ ಫಾರ್ ಟ್ರೈಲೇಟರಲ್ ಟಾಕ್ಸ್ ವಿತ್ ಪುಟಿನ್ ಟು ಎಂಡ್ ದ ವಾರ್. ಎಸ್, ರಷ್ಯಾ ಆ್ಯಂಡ್ ಯುಕ್ರೇನ್ ವಾರ್ ಈಸ್ ಗೋಯಿಂಗ್ ಫಾರ್ ಲಾಂಗ್ ಟೈಮ್. ಸೊ ಆದರೆ ಈಗ ಎಂಡ್ ಮಾಡುವಂಥ ಸಮಯ ಬಂದಿದೆ. ಆ್ಯಂಡ್ ಅದಕ್ಕೆ ನೊಬೆಲ್ ಪ್ರೈಸ್ ಕೂಡ ತಗೋಬೇಕಾಗಿದೆ ಡೊನಾಲ್ಡ್ ಟ್ರಂಪ್ಗೆ ಆದಷ್ಟು ಬೇಗ. ಸೊ ಅದ್ರ ಸಂಬಂಧ ರಷ್ಯಾ ಯುಕ್ರೇನ್ ವಾರ್ ಆಗಿರ್ಬೋದು, ಪಾಕಿಸ್ತಾನ ಭಾರತ ಯುದ್ಧ ಆಗಿರ್ಬೋದು, ನಾನೇ ತಡೆದಿದ್ದು, ಜಗತ್ತಿನ ಶಾಂತಿಗೆ ನಾನು ಸೆಟ್ ಆಗಿ ಕೂತಿದ್ದೀನಿ, ನಾನು ರೆಡಿಯಾಗಿ ಕೂತಿದ್ದೀನಿ ಅಂತ ಹೇಳುವಂಗಿದೆ ಡೊನಾಲ್ಡ್ ಟ್ರಂಪ್ ಹೇಳುವಂಥ ಮಾತುಗಳು. ಓಕೆ, ಸೊ 3 ಒಂದು ಜಂಕ್ಷನ್ ಮಾತುಗಳು ನಡೀತಾ ಇದ್ದಾವೆ. ಲೆಟ್ಸ್ ಹೋಪ್. ನೇಟೋಗಂತೂ ಯುಕ್ರೇನ್ ಸೇರೋದು ಬೇಡ ಅಂತ ಕೂಡ ಇವ್ರು ಹೇಳಿದ್ದಾರೆ. ಬದಲಾಗಿ ಅಮೇರಿಕಾದ ಫೋರ್ಸಸ್ಗಳನ್ನ ಯುಕ್ರೇನ್ ಒಳಗೆ ತಂದಿಡ್ತೀವಿ ನೇಟೋ ಫೋರ್ಸಸ್ ಬದಲಿಗೆ ಅಂತ ಕೂಡ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್, ಪೋಕ್ಸೋ ಕೇಸ್ ಕ್ಯಾನ್ ಅಪ್ಲೈ ಟು ಅ ವುಮನ್ ಟು ಹೈಕೋರ್ಟ್ ಸೆಡ್ ದಟ್ ಐ ಟೋಲ್ಡ್ ಯು there is a 52 years old woman and a 13 years old boy. Okay, so the penetrative sexual activities held between these two, and under this POCSO Act this case can be filed, and that's why that woman got arrested under this POCSO Act 2012. ಅದರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ. ಲೆಟ್ಸ್ ಸಿ. ಓಕೆ, Foxconn started iPhone 17 factory in Bangalore. Long list of Kannada. Okay, Kamala Devi Chattopadhyaya. Okay, that is Kamala Devi Chattopadhyaya New India Foundation ಹೊಸ ಅವಾರ್ಡ್ಗಳು ಅನೌನ್ಸ್ ಆಗಿದ್ದಾವೆ. ಪ್ರೈಸಸ್ ವರ್ ಅನೌನ್ಸ್ಡ್.
in this regard, not so important. Offense of sexually assaulting a minor can be alleged even after women rules ಹೈಕೋರ್ಟ್ ಹೇಳಿದೆ ಅವ್ರ ಮೇಲೂ ಕೂಡ ಕೇಸ್ ಹಾಕ್ಬೋದು ಅಂತ. ಫಸ್ಟಿಗೆ ಏನು ಕೇಸ್ ಹಾಕಿದೆ ಕನ್ನಡದೊಳಗೆ ನಿಮಗೆ ಪೂರ್ತಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಡೈರೆಕ್ಟ್ಲಿ ಐ ವಿಲ್ ಗೋ ಟು ಆರ್ಟಿಕಲ್ಸ್. ನೋಡಿ, ಎನ್ರೋಲ್ಮೆಂಟ್ ಇನ್ ಗೌರ್ಮೆಂಟ್ ಸ್ಕೂಲ್ ಡಿಕ್ಲೈನ್ ಬೈ 10.38 ಇನ್ 3 years. ಕಳೆದ 3 ವರ್ಷಗಳಿಂದ ಇಷ್ಟು ಡಿಕ್ಲೈನ್ ಆಗ್ತಾ ಇದ್ದೇವೆ. ಈ ಒಂದು ಸರ್ಕಾರಿ ಶಾಲೆಗೆ ಹೋಗ್ತಾನೆ ಇಲ್ಲ. ಓಕೆ, ಹುಡುಗರು ಹೋಗೋದನ್ನೇ ಬಂದ್ ಮಾಡಿದ್ದಾರೆ. ದ್ಯಾಟ್ಸ್ ಅ ಪ್ರಾಬ್ಲಮ್ ಗೈಸ್. ಎಸ್, ವಿ ನೀಡ್ ಟು ಪ್ರೊಟೆಕ್ಟ್ ಅವರ್ ಕನ್ನಡ ಮೀಡಿಯಂ ಸ್ಕೂಲ್ಸ್, ಬಟ್ ಓನ್ಲಿ ಬೆಂಗಳೂರಿನ ಕೂತು ಅದನ್ನು ಹೇಳಿದರೆ ನಡೆಯೋದಿಲ್ಲ. ಪಾಲಿಟಿಷಿಯನ್ಸ್ ಅವ್ರ ಮಕ್ಕಳನ್ನ ಮೊಮ್ಮಕ್ಕಳನ್ನು ಕಳಿಸ್ಬೇಕು. 15 lakh ಫ್ಯಾಮಿಲೀಸ್ ಇನ್ ದ ಸ್ಟೇಟ್ಸ್ ಆರ್ ಎಲಿಜಿಬಲ್ ಫಾರ್ BPL ಕಾರ್ಡ್, ಸೇಜ್ ಮುನಿಯಪ್ಪ. ನೋಡ್ರಿ ಗೈಸ್, ಇನ್ನೂ 15 ಲಕ್ಷ ಜನರಿಗೆ BPL ಫ್ಯಾಮಿಲಿ ಕಾರ್ಡ್ ಇದ್ದಾವೆ ಕರ್ನಾಟಕದೊಳಗೆ, ಆ್ಯಂಡ್ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದಾರೆ. ಸಿ, ಅಲೆಸ್ಕಾ ವಿನ್ಸ್ ಇಂಡಿಯಾ ಆ್ಯಂಡ್ ಟ್ರಂಪ್ ಪುಟಿನ್ ಸಮಿಟ್. ಮೂರಕ್ಕೂ ಕೂಡ ಲಿಂಕ್ ಇದ್ದಾವೆ. ಸುಹಾಸಿನಿ ಹೈದರ್ ಅವರು ಆರ್ಟಿಕಲ್ ಬರೆದಿದ್ದಾರೆ. ಸೊ ಒಂದು ಕಡೆಯಿಂದ ರಷ್ಯಾ ಮತ್ತು ಯುಕ್ರೇನ್ ಇವೆರಡಕ್ಕೂ ಒಂದು ಮಾಡಲಿಕ್ಕೆ ಟ್ರಂಪ್ ಪ್ರಯತ್ನ ಮಾಡ್ತಿದೆ. ವೈ? ಬಿಕಾಸ್ ಅಗೇನ್ ಟ್ರಂಪ್ ವಾಂಟ್ ಐ ಆಮ್ ದ ಬಿಗ್ ಬ್ರದರ್. ಜಗತ್ತು ಅವನನ್ನು ಬಿಗ್ ಬ್ರದರ್ ಅಂತಲೇ ಕನ್ಸಿಡರ್ ಮಾಡಬೇಕು. ಅಷ್ಟೇ ಅಲ್ಲ, ಅವ್ರಿಗೆ ನೊಬೆಲ್ ಪೀಸ್ ಪ್ರೈಸ್ ಕೂಡ ಬೇಕಾಗಿದೆ. ಸೊ ಇಲ್ಲಿ ಜೆಲ್ನೆಸ್ಕಿ ಹೇಳ್ತಿದ್ದಾರೆ, ಯುಕ್ರೇನ್ನ ಪಾರ್ಟ್ಗಳನ್ನು ರಷ್ಯಾ ಯಾವ್ಯಾವುದೆಲ್ಲ ತೆಗೆದುಕೊಂಡಿದೆ ಅದನ್ನು ವಾಪಸ್ ಕೊಡಬೇಕು, ನಮಗೆ ನೇಟೋ ಫೋರ್ಸಸ್ನ ಜಾಯಿನ್ ಮಾಡಲಿಕ್ಕೆ ಅಲೌ ಮಾಡಬೇಕು, ಆ್ಯಂಡ್ ಯಾವುದೇ ಕಾರಣಕ್ಕೂ ರಷ್ಯಾ ಬಾಂಬಿಂಗ್ ಮಾಡಬಾರ್ದು, ಆ್ಯಂಡ್ ನಾವು ಕೂಡ ರಷ್ಯಾದ ಕಡೆ ಹೋಗೋದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಇದನ್ನು ಪುಟಿನ್ ಒಪ್ಪೋದಿಲ್ಲ, ಆ್ಯಂಡ್ ಇವನ್ ಟ್ರಂಪ್ ಕೂಡ ಒಪ್ತಾ ಇಲ್ಲ. ಟ್ರಂಪ್ ಕೆಲವೊಂದು ಆಲ್ಟರ್ನೇಟಿವ್ ಮಾಡಿ ಎರಡೂ ದೇಶಗಳನ್ನ ಒಪ್ಪಿಸಿ ಒಟ್ಟು ಯುದ್ಧ ಬಿಡಿಸಿಬಿಡಬೇಕು, ನನಗೆ ಪಟ್ನೆ ನೊಬೆಲ್ ಪ್ರೈಸ್ ಬರಬೇಕು ಅಂತ ಅವರ ಒಂದು ಉದ್ದೇಶ ಇದೆ ಗೈಸ್. ಅದರ ಸಂಬಂಧನೇ ಈ ಪೀಸ್ ಟಾಕ್ಸ್ನ ಅಲೆಕ್ಸಾದೊಳಗೆ ಕರೆದು ಪುಟಿನ್ನ ಕರೆದು ಎರಡೂ ದೇಶಗಳ ನಡುವೆ ಮಾತುಕತೆ ಆಗಿದ್ದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್, ರಿಕ್ವೈರ್ಡ್ ರಿಫಾರ್ಮ್ಸ್. ಸಿ, ರಿಸ್ಕಿಂಗ್ ಸಮ್ ರೆವಿನ್ಯೂಸ್ ಬೂಸ್ಟ್ ಕನ್ಸಂಪ್ಷನ್ ವಿಲ್ ಹೆಲ್ಪ್ ದ ಎಕನಾಮಿ. GST ಕಡಿಮೆ ಮಾಡೋದ್ರಿಂದ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ವಸ್ತುಗಳ ಬೆಲೆ ಕಡಿಮೆ ಆಗೋದ್ರಿಂದ ಹೆಚ್ಚು ಜನ ಅದನ್ನು ಕೊಂಡ್ಕೋತಾರೆ. ಅದು ದಿವಾಲಿ ಧಮಾಕ ಅಂತ ಹೇಳ್ತಿದ್ದಾರೆ. ದಿವಾಲಿ ಟೈಮ್ ಒಳಗೆ ಈ ಒಂದು ಟ್ಯಾಕ್ಸ್ ರೇಟನ್ನು ಕಡಿಮೆ ಮಾಡೋಕ್ಕೆ ಹೋಗ್ತಿದೆ ಸರ್ಕಾರ, ಅದರೊಳಗೂ ಪರ್ಟಿಕ್ಯುಲರ್ಲಿ GSTಯನ್ನು. ಇದೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದ್ದರಿಂದ ಪೂವರ್ಗೂ ಅಷ್ಟೇ ಎಫೆಕ್ಟ್ ಆಗುತ್ತೆ, ರಿಚ್ಗೂ ಅಷ್ಟೇ ಎಫೆಕ್ಟ್ ಆಗುತ್ತೆ. ಸೊ ಈಗಿರುವಂಥ ಸ್ಲ್ಯಾಬ್ ಓಕೆ 12 ಮತ್ತು 5% ಮುಂದುವರಿಸಿ ಉಳುಕಿದ್ದೆಲ್ಲ 28% ಆಗಿರಬಹುದು, ಉಳುಕಿದ ಟ್ಯಾಕ್ಸ್ ಸ್ಲ್ಯಾಬ್ಸ್ಗಳನ್ನು ಕ್ಯಾನ್ಸಲ್ ಮಾಡುವಂಥ ಒಂದು ಯೋಜನೆ ಕೇಂದ್ರ ಸರ್ಕಾರದಿದೆ. ಆ್ಯಂಡ್ ಲೆಟ್ಸ್ ಹೋಪ್ GST ರಿಫಾರ್ಮ್ಸ್ನ ಆದಷ್ಟು ಬೇಗ ತರಲಿ. ತೆರಿಗೆ ರಿಫಾರ್ಮ್ಸ್ ಮಾಡೋದ್ರೊಳಗೆ ಇನ್ನೊಂದು ಏನು ಚಾಲೆಂಜಿಂಗ್ ಅಂದರೆ, ಇವತ್ತು ಕೇಂದ್ರ ಸರ್ಕಾರ ಏನೋ ಅನೌನ್ಸ್ ಮಾಡುತ್ತೆ ತೆರಿಗೆ ರಿಫಾರ್ಮ್ಸ್ನ ಮಾಡೋಣ, ಸ್ಲ್ಯಾಬ್ಸ್ನ ಕಮ್ಮಿ ಮಾಡಿ ಅಂತ. ಆದರೆ ಈ ಟ್ಯಾಕ್ಸ್ ಕಲೆಕ್ಷನ್ ಏನಿದೆಯೋ ಅದು ತುಂಬಾ ಕಡಿಮೆ ಆಗುತ್ತೆ, ಇದರಿಂದ ರಾಜ್ಯಗಳಿಗೆ ನಷ್ಟ ಕೂಡ ಆಗುತ್ತೆ. ಓಕೆ, ಸೊ ಆದರೆ ಸರ್ಕಾರ ಹೇಳ್ತಾ ಇದೆ ಟ್ಯಾಕ್ಸ್ ಬೇಸ್ ಹೆಚ್ಚಿಗೆ ಆಗುತ್ತೆ ಅಂತ. ಟ್ಯಾಕ್ಸ್ ಬೇಸ್ ಅಂದರೆ ಏನು? ಇವತ್ತು 10 ಜನ ಟ್ಯಾಕ್ಸ್ ಕಟ್ತಿದ್ರೆ ನೀವು ತೆರಿಗೆನ ಕಡಿಮೆ ಮಾಡಿದರೆ ನಾಳೆ 15 ಜನ ಕಟ್ಟಕ್ಕೆ ಶುರು ಮಾಡ್ಬೋದು. ಸೊ ಇನ್ ದ್ಯಾಟ್ ರಿಗಾರ್ಡ್ GSTನ ಕಡಿಮೆ ಮಾಡ್ತಾ ಇರೋದು ಕೂಡ ಒಳ್ಳೆಯದು. ಆ್ಯಂಡ್ ಓಕೆ, ಸೊ ಇಟ್ಸ್ ಅ ಕ್ರೂಷಿಯಲ್ ದಟ್ ಸೆಂಟರ್ will be reaching out to the states over the next few weeks to put forth in its case. Okay, it is important that their concerns are taken on board as well. ರಾಜ್ಯಗಳ ಕನ್ಸರ್ನ್ಸ್ ಇದ್ದಾವೆ, ಅದನ್ನು ಕೂಡ ನಾವು ತಗೊಂಡು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫೆಮಿಲಿಯರ್ ಇಂಪಾಸಿ. ಓಕೆ, ನೋಡಿ, ಲಾಸ್ಟು ಯುನೈಟೆಡ್ ನೇಷನ್ಸ್ ಎನ್ವೈರ್ನ್ಮೆಂಟ್ ಪ್ರೋಗ್ರಾಮ್ದವರು ಒಂದು ಪ್ಲಾಸ್ಟಿಕ್ ಪ್ರೊಹಿಬಿಷನ್ ಮೀಟಿಂಗ್ ನಡೆಸಿದ್ರು ರೀಸೆಂಟ್ಲಿ. ಬಟ್ ಆ ಮೀಟಿಂಗ್ ಒಳಗೆ ಏನು ಡಿಸೈಡ್ ಆಗಿದೆ ಅಂದರೆ, ಫೈನಲಿ ಒಂದು ಕನ್ಸೆನ್ಸಸ್ ಬರಲಿಕ್ಕೆ ಅಭಿವೃದ್ಧಿ ಹೊಂದಿದ ದೇಶ, ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ನಡುವೆ ಒಂದು ಜನರಲ್ ಕನ್ಸೆನ್ಸಸ್ ಬರಲಿಕ್ಕೆ ಎರಡೂ ಪಕ್ಷಗಳು ಫೇಲ್ ಆಗಿದ್ದಾವೆ. ಓಕೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದು, ಪ್ಲಾಸ್ಟಿಕ್ನ ಬ್ಯಾನ್ ಮಾಡುವಂಥ ಅವಶ್ಯಕತೆ ಇವತ್ತು ಜಗತ್ತಿಗಿದೆ ಅಂತ ಹೇಳಿಬಿಟ್ಟು ಒಂದು ಪಾರ್ಟಿಯವರು ವಾದ ಮಾಡಿದರೆ, ಕಂಪ್ಲೀಟಾಗಿ ಪ್ಲಾಸ್ಟಿಕ್ ಬ್ಯಾನ್ ಮಾಡೋದನ್ನು ಇಂಪಾಸಿಬಲ್. ಆಮೇಲೆ ಇದು ಎನಿಮಲ್ಗೆ, ಮನುಷ್ಯರಿಗೆ ವಿಷಕಾರಿಯಾದಂಥ ವಸ್ತುಗಳನ್ನು ಬಿಡುಗಡೆ ಮಾಡ್ತವೆ. ಓಕೆ, ಸೊ ಅಂತ ಕೂಡ ಎಲ್ಲ ಹೇಳಿದ್ದಾರೆ. ಬಟ್ ಪ್ಲಾಸ್ಟಿಕ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡೋದು ನಾಟ್ ಪಾಸಿಬಲ್ ಅಂತ ಕೂಡ ಹೇಳಿದ್ದಾರೆ ಗೈಸ್. ಓಕೆ, ನೆಕ್ಸ್ಟ್, ದ ಪಾತ್ ಟು ಎಂಡ್ ಅ ಗ್ಲೋಬಲ್ ಹಂಗರ್ runs through India because India is the largest populous country.
the global chronic undernourishment now on downward trend. The world is beginning to turn a corner in its fight against hunger. ಓಕೆ, ಇಲ್ಲಿ ಹಸಿವಿನಿಂದ ಏನು ಬಳಲ್ತಿದ್ದಾರೆ ಜನ, ಸೊ ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆನೇ ಆಗ್ತಾ ಇದೆ. ದ ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷನ್, ದ ವರ್ಲ್ಡ್ 2025 reports that 673 million people, 8.2 of the world's population, were undernourished in 2025. See, 8.2% of the people in the world are undernourished. That is 673 million people are undernourished. Okay, this is down from 688 million in 2023, although we have not yet return to pre-pandemic levels. ಪ್ರೀ-ಪೆಂಡೆಮಿಕ್ ಲೆವೆಲ್ಸ್ನ ನಾವು ಕಂಪ್ಯಾರಿಸನ್ ಮಾಡ್ತಾ ಇಲ್ಲ, ಈಗಲೇ ಕಂಪ್ಯಾರಿಸನ್ ಮಾಡಿದ್ದು ವರ್ಲ್ಡ್ ಒಳಗೆ ಹಂಗರ್ನೆಸ್ಸು ಹೆಚ್ಚಿಗೆ ಆಗ್ತಾ ಇದೆ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಡೇಟಾ ಆನ್ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಶೋಸ್ ದಟ್ ದ ಪ್ರಿವೆಲೆಂಟ್ ಆಫ್ ಅಂಡರ್ನರಿಶ್ಮೆಂಟ್ ಇನ್ ಇಂಡಿಯಾ ಡಿಕ್ಲೈನ್ ಫ್ರಮ್ 14% ಇನ್ 2022 ಇಂದ, ಸೊ ನಾವು ಇಟ್ ಈಸ್ 12%. ನೋಡಿ, ಈ ಒಂದು ಹಂಗರ್ನೆಸ್, ಓಕೆ, ಅಂದರೆ ಈ ಹಸಿವು 14.3% ಇದ್ದಿದ್ದು 12%ಗೆ ಕಮ್ಮಿ ಆಗಿದೆ ಅಂತ ಕೂಡ ಆರ್ಟಿಕಲ್ ಹೇಳುತ್ತೆ ಗೈಸ್. ದ ಟ್ರಾನ್ಸ್ಫಾರ್ಮೇಷನ್ ಆಫ್ PDS, ಎಸ್, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ PDS ಸಿಸ್ಟಮ್ ಇದೆಯಲ್ವಾ, ಈ ಜನರನ್ನ ಬಡತನದಿಂದ ಹೊರಗೆ ತರಲಿಕ್ಕೆ ಸಹಾಯ ಆಗಿದೆ ಅಂತ ಕೂಡ ಹೇಳುತ್ತೆ. ಆ್ಯಂಡ್ ದ ಕಾಸ್ಟ್ ಆಫ್ ಹೆಲ್ದಿ ಡಯಟ್ ಇನ್ ಇಂಡಿಯಾ, ಇಟ್ ರಿಮೇನ್ಸ್ unaffordable for over 60% of the population, driven by the high prices of nutrient dense foods, inadequate cold chains. Even cold chain management kuda very very important, because food items ಗಳ ಒಂದು ರೇಟ್ ಕಮ್ಮಿ ಆಗಲಿಕ್ಕೆ. and new data in the UN report also shows that progress that country has made in a making healthy diet. Okay, so what is going on with other people, and obesity is increasing in India. Cold chain storage, digital logistic system reduce the estimate of 13% of the food cost lost between the farm and market. ಓಕೆ, ಜನ ಏನು ಬೆಳೆದಿರ್ತಾರೋ ಅದನ್ನು ಮಾರ್ಕೆಟಿಗೆ ತರೋದ್ರಾಗೆ ಇಷ್ಟು ಲಾಸ್ ಆಗ್ತಾ ಇದೆ. ಆ್ಯಂಡ್ ಸಿಂಬಲ್ ಆಫ್ ಹೋಪ್, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಆಫ್ ಯುನೈಟೆಡ್ ನೇಷನ್ಸ್ notes the process of India in a global system. Transformation is not just national imperative, they are also global contributions. ಓಕೆ, ಎಲ್ಲ ಕಡೆನೂ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ. ಈ ಹಸಿವನ್ನು ಹೋಗಲಾಡಿಸೋದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 17 ಗೋಲ್ಸ್ಗಳಲ್ಲಿ 2ನೇ ಗುರಿಯು ಈ ಹಸಿವನ್ನು ಹೋಗಿಸುವುದನ್ನು ಕುರಿತು ಕೂಡ ಹೇಳುತ್ತೆ ಅಂತ ಆರ್ಟಿಕಲ್ ಹೇಳುತ್ತೆ ಗೈಸ್. ವಾಟ್ ಟ್ರೂ ಎಂಪವರ್ಮೆಂಟ್ ಆಫ್ ವುಮನ್ ಎಂಟೇಲ್ಸ್. ಸಿ, ಈ ಆರ್ಟಿಕಲ್ ಒಳಗೆ ಎಸೆನ್ಸ್ ಏನೇ ಹೇಳ್ತಾ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ. ಪ್ರಜ್ವಲ್ ರೇವಣ್ಣನ್ನು ಅರೆಸ್ಟ್ ಮಾಡಿದ್ದಾರೆ, ಆ್ಯಂಡ್ ಅರೆಸ್ಟ್ ಮಾಡಿ ಜೈಲೊಳಗೆ ಇಟ್ಟಿದ್ದಾರೆ. ಸೊ ವಾಟ್, ಓಕೆ, ಅವನು ರೇಪ್ ಕೇಸ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ. ಆದರೆ ಆ ಅಡುಗೆ ಅವ್ರ ಮನೆಗೆ ಕೆಲಸಕ್ಕೆ ಬರೋಕ್ಕಿಂತ ರೇಪ್ ಮಾಡಿದ್ದಾನೆ ಅಂತ ಏನು ಎಲಿಗೇಷನ್ ಇದೆ. ಯಾವ ಮಹಿಳೆ ಬ್ರೇವ್ ಆಗಿ, ಅಂದರೆ ಧೈರ್ಯ ಮಾಡಿ ಪ್ರಜ್ವಲ್ ರೇವಣ್ಣನನ್ನು ಜೈಲಿಗೆ ಕಳಿಸ್ಬೇಕು ಅಂತ ಯಾವಾಗಿಂದ ಇದನ್ನು ಹೇಳಿದ್ದಾರೆ. ಬಟ್ ಆ ಮಹಿಳೆಯರಿಗೆ ಏನು ಸಿಕ್ತು? ಅವಳು ಎಲ್ಲ ಮಹಿಳೆಯರಿಗೂ ನ್ಯಾಯ ಸಿಗಲಿ ಅಂತಲೂ ಹೇಳಿದೆ, ಅವಳಿಗೂ ನ್ಯಾಯ ಬೇಕು ಅಂತ ಹೋರಾಡ್ತಿದ್ದಾರೆ. ಆದರೆ ನಿಜವಾಗ್ಲೂ ಆ ಮಹಿಳೆಗೆ ಸಿಕ್ಕಿದ್ದೇನು ಆ ಕೇಸ್ ಹಾಕಿದ್ರಿಂದ? ಎಸ್, ವಿ ನೀಡ್ ಟು ರಿವಾರ್ಡ್ ವುಮನ್ ಎಂಪವರ್ಮೆಂಟ್, ವಿ ನೀಡ್ ಟು ಸ್ಟ್ಯಾಂಡ್ ವಿತ್ ದೆಮ್ ವೆನ್ ದೇ ಆರ್ ಇನ್ ಪ್ರಾಬ್ಲಮ್. ಓಕೆ, ಪೋಷಣ್ ಮಾಡಿದ್ದಾರೆ, ಎಲ್ಲ ಯೋಜನೆ ಮಾಡಿದ್ದಾರೆ, ಬಟ್ ಅವ್ರ ಜೊತೆ ನಿಲ್ತಾ ಇಲ್ಲ, ಅದು ಇಂಪಾರ್ಟೆಂಟ್ ಅಂತ ಇವರು ಹೇಳ್ತಾರೆ. ಎನಿ ಪರ್ಸನ್ ಮಿಸ್ಸಿಂಗ್ ಫ್ರಮ್ ಡ್ರಾಫ್ಟ್ ರೋಲ್ಸ್ ಮೇ ಫೈಲ್ ಅ ಕ್ಲೇಮ್ ವಿತ್ ಕಾಪಿ ಆಫ್ ಆಧಾರ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಿಹಾರಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಯಾರಿಗಾದರೂ ಮಿಸ್ಸಿಂಗ್ ಅಂತ ಅನಿಸಿದರೆ ನಿಮ್ಮ ಆಧಾರ್ ಕಾರ್ಡ್ ಮೂಲಕ ನೀವು ಅಪ್ಲೈ ಮಾಡ್ಬೋದು ಅಂತ. ಇಂಡಿಯನ್ ಆಸ್ಟ್ರೋನಟ್ ಟು ಲ್ಯಾಂಡ್ ಆನ್ ಮೂನ್ ಬೈ 2040, ಜಿತೇಂದ್ರ ಸಿಂಗ್ ಸೆಡ್ ಇನ್ ಲೋಕಸಭಾ. And Subhanshu Shukla recently went to space, International Space Agency, and stayed 14 days there. So came back to India and now met many of the officials, and including Prime Minister of India. And yes, next time we are planning for manned mission for space. So ಅದಕ್ಕೆ ಇವರ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಮುಖ್ಯ ಆಗಿರ್ತದೆ ಗೈಸ್. ಓಕೆ, ನೆಕ್ಸ್ಟ್, ಸೆಂಟರ್ ಟು ರೋಲ್ ಔಟ್ PM ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಪೋರ್ಟಲ್ ಅದನ್ನು ಪ್ರಾರಂಭ ಮಾಡ್ತಿದ್ದಾರೆ.
ಸೊ ಅದ್ರ ಮೂಲಕ 3 ಕೋಟಿ ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಅಂತ ಹೇಳ್ಯಾರ. ನೋಡೋಣ ಮೊದಲು ಏನು ಹೇಳ್ತಾರೆ ಅಂತ. ನೋಡಿ ಇಲ್ಲೊಂದು ಕೇಸ್ ಬಂದಿದೆ ಗೈಸ್. ಸುಪ್ರೀಂ ಕೋರ್ಟ್ ಸೇಸ್ ಇಂಜೂರ್ಡ್ ಕ್ಯಾಡೆಟ್ಸ್ ಕೆನಾಟ್ ಬಿ ಲೆಫ್ಟ್ ಹೈ ಆ್ಯಂಡ್ ಡ್ರೈ. ಕೆಲವೊಂದು ಜನ ಮಿಲಿಟ್ರಿಗೆ ಸೇರ್ತಾರೆ, ನೇವಿಗೆ ಸೇರ್ತಾರೆ, ಸೇರಿದಾಗ ಅವರಿಗೆ ಫ್ರ್ಯಾಕ್ಚರ್ ಆಗುತ್ತೆ ಅಥವಾ ಕಾಲಿಗೇನೋ ಪೆಟ್ಟಾಗುತ್ತೆ, ಮೈಗೇನೋ ಪೆಟ್ಟಾಗುತ್ತೆ, ವಾಪಸ್ ಸೇರೋದಿಲ್ಲ. ಅವ್ರಿಗೂ ಏನಾದರೂ ಪರಿಹಾರ ಕೊಡಬೇಕು. ಯಾಕಂದರೆ ಅವರು ನೀವು ಹೇಳ್ದಂಗೆ ಏನೋ ಜಿಗ್ಯಾಕೆ ಹೋಗಿ ಕುಂಡ್ರಾಕ್ ಹೋಗಿ ಅದನ್ನು ಮಾಡ್ಕೊಂಡಿರ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ತಿದ್ದಾರೆ ಗೈಸ್. ನೆಕ್ಸ್ಟ್, ಅನ್ಎಂಪ್ಲಾಯ್ಮೆಂಟ್ ರೇಟ್ ಈಸ್ ಡಿಕ್ಲೈನಿಂಗ್. ನೋಡಿ ಮೊದಲು ಎಷ್ಟಿತ್ತು? 5.6 ಇದ್ದಂಥ ಅನ್ಎಂಪ್ಲಾಯ್ಮೆಂಟ್ ರೇಟ್ ಈಗ ಜೂನ್ ಜುಲೈಯಲ್ಲಿ 5.2%, ಅಂದರೆ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ ಭಾರತದೊಳಗೆ. ಓನ್ಲಿ ಗಾಡ್ ನೋಸ್ ಎಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗಿದೆ ಅಂತೇಳಿ. ಓಕೆ, ದಟ್ ಈಸ್ ಒನ್ ಆರ್ಟಿಕಲ್ ವಿಚ್ ಟಾಕ್ಸ್ ಅಬೌಟ್ ಅನ್ಎಂಪ್ಲಾಯ್ಮೆಂಟ್. ಆ್ಯಂಡ್ ನೆಕ್ಸ್ಟ್, ಇಥನಾಲ್ ಬ್ಲೆಂಡಿಂಗ್ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ ಗೈಸ್. ನೋಡಿ ಭಾರತದೊಳಗೆ ಇನ್ 2021 ದ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಡ್ ದಟ್ ಇಟ್ ವಿಲ್ ಮೂವ್ to 20% of ethanol blending in the petrol by 2025 with two-pronged goal of cutting carbon emissions and reducing the country's dependency on foreign oil. 80% of the oil, 82% of the oil ನಾವು ಬೇರೆ ದೇಶಗಳಿಂದ ತರಿಸ್ಕೋತೀವಿ. ಎಥನಾಲ್ ಬ್ಲೆಂಡಿಂಗ್ ಅಂದರೆ 80% ಪೆಟ್ರೋಲ್ 20% ಎಥನಾಲ್ ಬ್ಲೆಂಡಿಂಗ್ ಮಾಡಿದರೆ ಅದಕ್ಕೆ ಹೊಂದ್ಕೊಳ್ಳೋ ಹಾಗೇ ಒಂದು ಮಷಿನ್ಸ್ಗಳನ್ನು, ಇಂಜಿನ್ಸ್ಗಳನ್ನು ರೆಡಿ ಮಾಡಿ ಇವತ್ತಿನ BS5, 6 ವೆಹಿಕಲ್ಸ್ ಏನಿದ್ದಾವೆ ಇದೇ ಥರನೇ ಮಾಡರ್ನ್ ಟೆಕ್ನಾಲಜಿಗೆ ಹೊಂದಾಣಿಕೆ ಆಗುವ ಹಾಗೆ ಅವುಗಳನ್ನ ಮಾಡಿದ್ದಾರೆ. ಮೇಕಿಂಗ್ ಆಫ್ ಇಥನಾಲ್ ಅಂಡರ್ ದಿ ಇಂಡಿಯಾಸ್ ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್, ದ ಗೌರ್ಮೆಂಟ್ ಪ್ರೊಸೀಜರ್ಸ್ ಆಫ್ ಎಥನಾಲ್ ಈದರ್ ಫ್ರಾಮ್ ಶುಗರ್ ಕೇನ್ ಬೇಸ್ಡ್ raw materials like C heavy molasses, B heavy molasses, sugarcane juice, sugar or sugar syrup, damaged food grains like broken rice, maize or cellulosic, and these all the things can be used to produce this ethanol. ಅದನ್ನು ಉಪಯೋಗ ಮಾಡಬಹುದು. ಇವತ್ತು E20 ಅಂತ ಕೆಲವೊಂದಿಷ್ಟು ವೆಹಿಕಲ್ಗೆ ಬರ್ತಾ ಇದೆ ನೋಡಿ. ಅದ್ರ ಮೇಲೆ ಬರೆದಿರುತ್ತೆ E20 ಅಂದರೆ ಎಥನಾಲ್ ಬ್ಲೆಂಡಿಂಗ್ 20% ಅಂತ. BS4 ಆ್ಯಂಡ್ BS6 ವೆಹಿಕಲ್ಸ್ ಇವತ್ತು ಏನು ಮಾಡರ್ನ್ ಆಗಿ ರೆಡಿ ಆಗ್ತಿದ್ದಾವೆ, ಸೊ ಅವ್ರ ಮೇಲೆ ಈ ಥರ ಬರೆದಿರುತ್ತೆ. ಸೊ ಇಟ್ಸ್ ಇಂಪಾರ್ಟೆಂಟ್ ಅವುಗಳನ್ನ ಡಿಮಾರ್ಕೆಟ್ ಮಾಡ್ತಾ ಇರೋದು ಅಂತ ಕೂಡ ಹೇಳ್ತಾರೆ ಗೈಸ್. ನೆಕ್ಸ್ಟ್, ಹೂ ಡಿಸೈಡ್ಸ್ ನಾಮಿನೇಷನ್ ಆಫ್ UT's ಅಸೆಂಬ್ಲಿ. ನೋಡಿ ರಾಜ್ಯಸಭಾ ಹ್ಯಾಸ್ 12 ನಾಮಿನೇಟೆಡ್ ಮೆಂಬರ್ಸ್. ದೀಸ್ ಮೆಂಬರ್ಸ್ ಆರ್ ನಾಮಿನೇಟೆಡ್ ಬೈ ಪ್ರೆಸಿಡೆಂಟ್ ಆನ್ ದ aid and advice of council of ministers. Important guys, ಇದನ್ನ ನೆನಪಿಟ್ಕೊಳ್ರಿ. The composition of legal assemblies of 3 union territories are governed by acts of parliament. ಸೊ ಅದನ್ನು ಕೂಡ ಹೇಳಿದ್ದಾರೆ. ಸೊ ಲೆಫ್ಟಿನೆಂಟ್ ಗವರ್ನರ್ ಏನೇನು ಅಧಿಕಾರ ಇದ್ದಾವೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾರೆ ಗೈಸ್. ಇಷ್ಟು ಇವತ್ತಿನ ಹಿಂದೂನಲ್ಲಿ ಬಂದಂಥ ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿತ್ತು. ಯಾರ್ಯಾರೆಲ್ಲ ಎಸ್ಸೆ ಪುಸ್ತಕವನ್ನು ತೊಗೊಂಡಿಲ್ಲ, ಯು ಕ್ಯಾನ್ ಪರ್ಚೇಸ್ ದಿಸ್ ಎಸ್ಸೆ ಬುಕ್ ಗೈಸ್. ದಿಸ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಫಾರ್ ಯು ಗೈಸ್. ಯಾರೆಲ್ಲ PSI ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ದೀರಾ, 50 ಪ್ರಬಂಧಗಳ ಒಂದು ಪುಸ್ತಕ ಇದೆ. ಕಂಪ್ಲೀಟಾಗಿ ಡೀಟೇಲ್ ಆಗಿ ನಿಮಗೆ ಎಸ್ಸೆಗಳನ್ನ ಕೊಡಲಾಗಿದೆ. ಇಷ್ಟೆಲ್ಲ ವಿದ್ಯಾರ್ಥಿಗಳು ಇದರಿಂದ ಪಾಸ್ ಆಗಿದ್ದಾರೆ. ಆ್ಯಂಡ್ ಇದರ ಉಪಯೋಗವನ್ನು ನೀವು ಕೂಡ ತಗೊಳ್ರಿ. ಆ್ಯಂಡ್ ಯಾರಿಗೆ ಪುಸ್ತಕ ಬೇಕು, ಎಸ್ಸೆ ಪುಸ್ತಕ ಯಾರಿಗೆ ಬೇಕು ಅಂತೀರಿ, 7892086178 ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ನ ಮಾಡಬಹುದು ಗೈಸ್. ಮನೆ ಬಾಗಿಲಿಗೆ ಪೋಸ್ಟ್ ಮುಖಾಂತರ ನಿಮಗೆ ಪುಸ್ತಕವನ್ನು ಕಳಿಸ್ಕೊಡ್ತೀವಿ. ನೋಡಿ 20ನೇ ತಾರೀಕು ನಾನು ಕ್ಲಾಸ್ ಶುರು ಮಾಡಬೇಕಂತ ಇತ್ತು. ಅಡ್ವರ್ಸ್ ವೆದರ್ ಕಂಡೀಷನ್, ವೆದರ್ ಭಾಳ ಕೆಟ್ಟಿರೋದ್ರಿಂದ 25ಗೆ ನಾವು ಹೊಸ ಬ್ಯಾಚ್ನ ಪ್ರಾರಂಭ ಮಾಡೋಣ. 7th ಬ್ಯಾಚ್ನ 25ನೇ ತಾರೀಕು, ಆಗಸ್ಟ್ 25ನೇ ತಾರೀಕಿನೇ ಪ್ರಾರಂಭ ಮಾಡೋಣ. ನಾನು ಇದನ್ನು ಆದಷ್ಟು ಬೇಗ ಗ್ರೂಪ್ ಒಳಗೆ ಹಾಕ್ತೀನಿ. ಸೊ ಆಫ್ಲೈನ್ ಕ್ಲಾಸ್ ಎಸ್ಸೆ ಹೇಳ್ಕೊಡುತ್ತೆ, ಟ್ರಾನ್ಸ್ಲೇಷನ್ ಕೊಡುತ್ತೆ, ಪ್ರಿಸೈಸ್ ಹೇಳ್ಕೊಡುತ್ತೆ. ಆ್ಯಂಡ್ 1ನೇ ತಾರೀಕಿಂದ, ಸೆಪ್ಟೆಂಬರ್ 1ನೇ ತಾರೀಕಿಂದ ಆನ್ಲೈನ್ PSI ಕ್ಲಾಸ್ ಕೂಡ ಪ್ರಾರಂಭ ಆಗುತ್ತೆ. ನಾನು ಇವತ್ತೇ ಕೋರ್ಸ್ನ ಕ್ರಿಯೇಟ್ ಮಾಡ್ತೀನಿ. ಯಾರ್ಯಾರೆಲ್ಲ ಪೇಪರ್ 1 ಜಾಯ್ನ್ ಆಗೋರಿದ್ದೀರಿ ನೀವು ಜಾಯ್ನ್ ಆಗ್ಬೋದು ಗೈಸ್. ಆ್ಯಂಡ್ ಪುಸ್ತಕಗಳನ್ನ ತೆಗೆದುಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ 25ನೇ ತಾರೀಕು ಒಂದು ಸೆಮಿನಾರ್ ಕೂಡ ಕಂಡಕ್ಟ್ ಮಾಡೋಣ. ಆ್ಯಂಡ್ ಅದು ಆದಮೇಲೆ ಕ್ಲಾಸ್ನ ಪ್ರಾರಂಭ ಮಾಡೋಣ. ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ ರೆಡಿ ಮಾಡ್ತಿದ್ದೀವಿ.
ಎದಕ್ಕಂದರೆ ನೋಡಿ, ಮಿಸ್ಟೇಕ್ಗಳು ಆಗುವಂಥ ಎಲ್ಲ ಚಾನ್ಸಸ್ ಇರ್ತವೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದೊಳಗೆ ಬುಕ್ಕ ಮಾಡಬೇಕು ಅಂದರೆ ಮಿಸ್ಟೇಕ್ ಆಗೋ ಚಾನ್ಸಸ್ ಇರ್ತವೆ. ಸ್ವಲ್ಪ ಕಾಯಿರಿ, ನಿಮಗೆ ಈ ಪುಸ್ತಕನ ಆದಷ್ಟು ಬೇಗ ಕೊಡ್ತದೆ. ಆ್ಯಂಡ್ ಸೇಮ್ ವಿತ್ ಇಂಗ್ಲೀಷ್ ಮೀಡಿಯಮ್ ಎಸ್ಸೆ ಬುಕ್ ಆಲ್ಸೋ ಎಲ್ಲ ರೆಡಿ ಇದೆ, ಅದನ್ನು ಪ್ರಿಂಟ್ ಮಾಡಿಸ್ಬೇಕು. ಸ್ವಲ್ಪ ಕಾಯಿರಿ, ಆ್ಯಂಡ್ ಐ ನೀಡ್ ಟು ಚೆಕ್ ಇಟ್ ಪ್ರಾಪರ್ಲಿ, ಆ್ಯಂಡ್ ಆಫ್ಟರ್ ದ್ಯಾಟ್ ಓನ್ಲಿ ಐ ವಿಲ್ ಸೆಂಡ್ ಇಟ್ ಟು ದಟ್ ಪ್ರಿಂಟ್. ಓಕೆ, ಸೊ ಅಲ್ಲಿವರೆಗೂ ಕಾಯಿರಿ. ಆಮೇಲೆ ಬೇರೆ ಒಳ ಮೀಸಲಾತಿ ಬಗ್ಗೆ, ಬೇರೆ ವಿಷಯದ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ, ನೀವು ಅದನ್ನು ಕೂಡ ನೋಡ್ಬೋದು ಗೈಸ್. ಅದರ ಉಪಯೋಗವನ್ನು ತಗೊಳ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.